सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಅರ್ಜುನ ಪರಮಾತ್ಮ ಶ್ರೀಕೃಷ್ಣನ ಬಳಿಗೆ ಬರ್ತಾನೆ. ಬಂದು, ನನಗೇನು ಗೊತ್ತಾಗ್ತಾ ಇಲ್ಲ, ನನಗೆ ಮುಂದಿನ ಮಾರ್ಗವನ್ನು ನೀನು ತೋರಿಸಬೇಕು. ನಾನು ಏನು ಮಾಡಬೇಕು, ಏನು ಮಾಡಬಾರದು, ಇದ್ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನನಗೆ ಯಾವುದು ಶ್ರೇಯಸ್ಕರ ಅನ್ನುವಂತಹದ್ದು ನಿನಗೆ ಅನಿಸುತ್ತೆ. ಯಾಕೆಂದರೆ ನೀನು ಎಲ್ಲವನ್ನ ಬಲ್ಲವನು, ನಿನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಯಾವುದು ಒಳ್ಳೆಯದಾಗತ್ತೆ ಅನ್ನುವಂತಹದ್ದು ನಿನಗೆ ಗೊತ್ತಿರೋದ್ರಿಂದ ನೀನು ನನಗೆ ಯಾವುದು ಶ್ರೇಯಸ್ಕರ ಅನ್ನುವಂತಹದ್ದನ್ನು ತಿಳಿಸು, ನಾನು ಅದರಂತೆ ಮುಂದುವರಿತೀನಿ ಅಂತ ಹೇಳ್ತಾನೆ. ಅಹಂ ತೇ ಶಿಷ್ಯಃ, ಈಗ ನಾನು ನಿನ್ನ ಶಿಷ್ಯನಾಗಿ ಹೋಗಿದ್ದೀನಿ. I have become your disciple. ತ್ವಾಂ ಪ್ರಪನ್ನಂ, ನಾನು ನಿನ್ನಲ್ಲಿ ಶರಣಾಗಿದ್ದೀನಿ. ಸೊ ನನಗೆ ಈಗ ನೀನು ಒಂದು ಸರಿಯಾದ ದಿಕ್ಕು ತೋರಿಸು, ಮಾರ್ಗವನ್ನು ಸೂಚಿಸು. ಇಲ್ಲಿಯವರೆಗೆ ಅರ್ಜುನ ಪರಮಾತ್ಮನನ್ನ ಸಖ ಅಂತ ಕರೆದಿದ್ದ, ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ದ. ಈಗ ಅದೇ ಕೃಷ್ಣನಲ್ಲಿ ಅವನು ಒಬ್ಬ ಗುರುವನ್ನು ನೋಡಿದ್ದಾನೆ. ಸೊ ಅದರಿಂದ ಆ ಗುರುವಿನಲ್ಲಿ ಬಹಳ ದೈನ್ಯದಿಂದ, ಮತ್ತು ಅವನಿಗೆ ಈ ಸಮಯದಲ್ಲಿ ಬೇಕು, ಯಾರಾದರೂ ಒಬ್ಬರು ಭರವಸೆ ಕೊಡೋರು ಬೇಕು. ಹಾಗಾಗಿ ಕೃಷ್ಣ ತನಗೆ ಸಹಾಯ ಮಾಡ್ತಾನೆ ಅಂತ ಅರ್ಜುನನಿಗೆ ಅನಿಸಿದೆ. ಸೊ ನನಗೇನು ಗೊತ್ತಿಲ್ಲ ಅಂತಂದಾಗ ಗೊತ್ತಿರೋರು ಒಬ್ಬರು ಗೊತ್ತಿರೋದನ್ನು ತೋರಿಸ್ಬೇಕಾಗತ್ತೆ. ನಾವು ದಟ್ ಈಸ್ ದಿ ರೋಲ್ ಆಫ್ ಶ್ರೀಕೃಷ್ಣ. ಸೊ ಅವನಿಗೆ ಅದು ಗೊತ್ತಾಗತ್ತೆ, ಪರಮಾತ್ಮ ಮಾತ್ರ ಈಗ ನನಗೆ ಒಂದು ಸರಿಯಾದ ಮಾರ್ಗವನ್ನು ತೋರಿಸಬಲ್ಲ ಅಂತ. ಸೊ ಹಿ ಸರೆಂಡರ್ಸ್ ಅಟ್ ದ ಫೀಟ್ ಆಫ್ ಲಾರ್ಡ್ ಶ್ರೀಕೃಷ್ಣ ಅಂಡ್ ಹಿ ಸೇಸ್, ಅಹಂ ತೇ ಶಿಷ್ಯಃ. ನೌ ಆನ್ವರ್ಡ್ಸ್ I am your student, I am your disciple.
ತ್ವಾಂ ಪ್ರಪನ್ನಂ, ನಿನ್ನಲ್ಲಿ ನಾನು ಶರಣಾಗಿ ಹೋಗಿದ್ದೀನಿ. ಈಗ ನಾನು ನಿನ್ನ ಆಶ್ರಯಕ್ಕೆ ಬಂದಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಾನು ನಿನ್ನ ಆಶ್ರಯದಲ್ಲಿದ್ದೀನಿ. ನಿನ್ನ ಆಶ್ರಯದಲ್ಲಿ ನಾನು ಇದ್ದೀನಿ ಅಂತಂದಾಗ ನನ್ನ ಬೇಕು ಬೇಡಗಳು ಅವೆಲ್ಲ ನಿನಗೆ ಸೇರಿರುವಂತಹದ್ದು. ಸೊ ಯು ಟೇಕ್ ಕೇರ್ ಆಫ್ ಮೀ. ಬಹಳ ವಿನೀತ ಭಾವದಿಂದ, ಜೊತೆಗೆ ಅರ್ಜುನ ನಾನು ಏನು ಡಿಸಿಷನ್ ತಗೋಬೇಕು ಅನ್ನುವಂತಹದ್ದೇ ಅವನಿಗೆ ಗೊತ್ತಾಗ್ತಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವನು ನನಗೇನು ಗೊತ್ತಾಗ್ತಾ ಇಲ್ಲ ಅನ್ನೋವಂತಹದ್ದನ್ನು ಅವನು ಕಂಡುಕೊಂಡ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಅನೇಕರಿಗೆ ತಮ್ಮಲ್ಲಿ ಯಾವುದು ಇಲ್ಲ ಅನ್ನೋವಂತಹದ್ದೇ ಗೊತ್ತಿಲ್ಲ. ಸೊ ಯಾವಾಗ ನಮ್ಮಲ್ಲಿ ಏನೋ ಒಂದು ಇಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ಆಗ ನಮಗೆ ಅದು ಬೇಕೋ ಬೇಡವೋ ಅನ್ನೋದನ್ನು ಕೂಡ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಡಿಸೈಡ್. ಬಟ್ ಏನು ಇಲ್ಲ ಅನ್ನೋವಂತಹದ್ದೇ ಗೊತ್ತಿಲ್ಲ ಅಂತಂದಾಗ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್. ದಟ್ ಈಸ್ ಕಾಲ್ಡ್ ಹೆಲ್ಪ್ಲೆಸ್ ಸಿಚುವೇಶನ್. ಸೊ ಇಲ್ಲಿ ಅರ್ಜುನನಿಗೆ ಗೊತ್ತಾಗುತ್ತೆ ತನಗೆ ಏನು ಬೇಕು, ತನ್ನಲ್ಲಿ ಏನಿಲ್ಲ. ಸೊ ಅಂತಹದ್ದನ್ನು ಭಗವಂತನಿಂದ ಅವನು ನಿರೀಕ್ಷೆ ಮಾಡ್ತಾನೆ. ಸೊ ಇಲ್ಲಿ ಅರ್ಜುನ ಹೇಳ್ತಾನೆ, ನಹಿ ಪ್ರಪಶ್ಯಾಮಿ ಮಮಾಪನ ಉದ್ಯಾತ್ ಮಮ ಉಪಾನುದ್ಯಾತ್ ಯತ್ ಶೋಕಂ ಉಶೋಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಇಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಬಹಳ ಸ್ಪಷ್ಟವಾಗಿ ತನಗೆ ಏನು ಬೇಕು ಅನ್ನುವಂತಹದ್ದನ್ನು ನೇರವಾಗಿ ಬಹಳ ಸ್ಪಷ್ಟವಾಗಿ ಅವನಲ್ಲಿ ಅರಿಕೆ ಮಾಡ್ಕೋತಾ ಇದ್ದಾನೆ. ನನಗೆ ಇಂತಹದ್ದೇ ಬೇಕು. ಈಗ ಅವನಿಗೆ ಹಿ ಈಸ್ ಗೆಟಿಂಗ್ ಸಮ್ ಕ್ಲಾರಿಟಿ. ಸೊ ಆ ಕ್ಲಾರಿಟಿ ಸಿಕ್ಕಿದ್ರಿಂದ ಇಟ್ ಈಸ್ ಈಸಿ ಫಾರ್ ಅರ್ಜುನ ಟು ಡೀಲ್ ವಿತ್ ದಿ ಸಿಚುಯೇಷನ್. ಸೊ ನನಗೆ ಏನು ಬೇಕು ಅನ್ನುವಂತಹದ್ದನ್ನು ಗ್ರಹಿಸಿ ನನಗೆ ಇಂತಹದ್ದೇ ಬೇಕು ಅನ್ನೋದನ್ನು ಇಲ್ಲಿ ಭಗವಂತನಲ್ಲಿ ಕೇಳ್ಕೊತಾ ಇದ್ದಾನೆ. ಸೊ ಈಗ ಸದ್ಯದ ಪರಿಸ್ಥಿತಿನಲ್ಲಿ ನನ್ನ ಮುಂದೆ ಏನಿದೆ ಅನ್ನುವಂತಹದ್ದನ್ನು ನನಗೆ ಗಮನಿಸಲಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ಅನೇಬಲ್ ಟು ಸಿ ದಿ ಸಿಚುಯೇಷನ್ ಇನ್ ಎ ಪ್ರಾಪರ್ ಮ್ಯಾನರ್. ಮುಂದೆ ಈಗ ಮಾತ್ರ ಅಂತಲ್ಲ, ಮುಂದೆ ಕೂಡ ನನ್ನಲ್ಲಿ ತುಂಬಿಕೊಂಡಿರುವಂತಹ ದುಃಖಗಳು, ಸಂಕಟಗಳು, ನಾನು ಏನೋ ಒಂದು ರೀತಿಯಲ್ಲಿ ಬಹಳ ನೋವನ್ನು ಅನುಭವಿಸ್ತಾ ಇದ್ದೀನಿ. ಆ ನೋವು, ಸಂಕಟ, ಆ ದುಃಖ ನನ್ನಲ್ಲಿ ಇದೆಯಲ್ಲ, ಅದು ಯಾವ ರೀತಿ ಇದೆ, ಅದರ ಸ್ವರೂಪ ಏನು ಅನ್ನುವಂತಹದ್ದನ್ನ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್. ಈಗ ಇಂತಹ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನಾವು ಹೋಗಿ ಈ ಪ್ರಾಬ್ಲಮ್ಗೆ ನನಗೆ ಒಂದು ಸೊಲ್ಯೂಷನ್ ಬೇಕು ಅಂತ ನಾವು ಕೇಳಬಹುದು. ಇಲ್ಲಿ ಅರ್ಜುನ ಪಾಪ ನನ್ನಲ್ಲಿರುವಂತಹ ದುಃಖ, ಸಂಕಟ, ನೋವು, ಅವುಗಳ ಸ್ವರೂಪ ನನಗೆ ಗೊತ್ತಾಗದೇ ಇರೋದ್ರಿಂದ ಮುಂದೆ ಅವುಗಳಿಗೆ ಒಂದು ಪರಿಹಾರ ಸಿಗತ್ತೆ ಅನ್ನುವಂತಹ ಲಕ್ಷಣಗಳನ್ನು ಕೂಡ ನಾನು ನೋಡ್ತಾ ಇಲ್ಲ. ಇದೇನು ಈ ದುಃಖ, ಈ ನೋವು, ಈ ಸಂಕಟ ಹೀಗೆ ಕಂಟಿನ್ಯೂ ಆಗೋಗುತ್ತಾ ಅನ್ನುವಂತಹ ಒಂದು ಹೆದರಿಕೆ ಕೂಡ ಅವನನ್ನು ಕಾಡ್ತಾ ಇದೆ. ಅದಕ್ಕೆ ನನ್ನಲ್ಲಿರುವಂತಹ ಈ ದುಃಖದ ಸ್ವರೂಪವನ್ನು ಕೂಡ ನಾನು ಗುರುತಿಸೋಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಮುಂದೆ ಏನಾದರೂ ಒಂದು ಪರಿಹಾರ ಸಿಗಬಹುದಾ ಅನ್ನುವಂತಹ ಒಂದು ಲಕ್ಷಣವನ್ನು ಕೂಡ ನಾನು ನೋಡ್ತಾ ಇಲ್ಲ. ಸೊ ಈಸ್ ದೇರ್ ಎನಿ ಚಾನ್ಸ್ ಅಂತ ನಾವು ಕೆಲವುಗಳನ್ನು ನಾವು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಹಿ ಈಸ್ ನಾಟ್ ಏಬಲ್ ಟು ಫಿಗರ್ ಇಟ್ ಔಟ್. ಅಂತಹ ಯಾವ ಲಕ್ಷಣಗಳು ಕೂಡ ಅವನ ಸುಳುವಿಗೆ ಸಿಕ್ಕಿಲ್ಲ. ಸೊ ಅವನಿಗೆ ಇಟ್ಸ್ ಅಗೇನ್ ಎ ವೆರಿ ಗ್ರೇಟ್ ಕನ್ಫ್ಯೂಷನ್. ನನಗೆ ಈಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ ಅನ್ನುವಂತಹ ಲಕ್ಷಣಗಳನ್ನೇ ನಾನು ನೋಡ್ತಾ ಇಲ್ಲ. ಅಷ್ಟೊಂದು ದುಃಖ, ನೋವು, ಸಂಕಟಗಳು ನನ್ನಲ್ಲಿ ತುಂಬಿಕೊಂಡಿದೆ. ಯತ್ ಶೋಕಂ ಉಚ್ಛೋಣಂ ಇಂದ್ರಿಯಾಣಂ. ದೀಸ್ ಸಾರೋಸ್, ಶೋಕ ಅಂತಂದರೆ ದುಃಖ ಅಥವಾ ಸಾರೋಸ್. ಸೊ ಈ ದುಃಖಗಳು ನನ್ನ ಇಂದ್ರಿಯಗಳನ್ನು ದಹಿಸ್ತಾ ಇದೆ, ಒಣಗಿಸ್ತಾ ಇದೆ ಅಂತ. ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೀವಲ್ಲ,
ಬಹಳ ದೊಡ್ಡ ಒಂದು ನೋವು ಸಂಕಟ ನಮಗೆ ಬಂದಾಗ, ನಮಗೂ ಕೂಡ ಏನು ಗೊತ್ತಾಗದೇ ಇದ್ದಾಗ ಒಂಥರ ಸಮಥಿಂಗ್ ಇಟ್ಸ್ ಬರ್ನಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅಂತಹ ಅನುಭವ ಇಲ್ಲಿ ಅರ್ಜುನನಿಗೆ ಆಗ್ತಾ ಇದೆ. ಈಗ ಬಂದಿರುವಂತಹ ದುಃಖ ನನ್ನ ಇಂದ್ರಿಯಗಳೆಲ್ಲವನ್ನ ದಹಿಸುತ್ತಾ ಇದೆ, ಅದು ಸುಡ್ತಾ ಇದೆ, ಒಣಗಿಸ್ತಾ ಇದೆ. ಹೀಗೆ ಅವನು ಗೋಳಾಡ್ತಾ ಇದ್ದಾನೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನಾವು ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ, ನಾವು ಕೂಡ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿದಾಗ ವಿ ಆರ್ ಲುಕಿಂಗ್ ಔಟ್ ಫಾರ್ ಸಮ್ ಪರಿಹಾರ. ಆ ಪರಿಹಾರಗಳು ಹೇಗೆ ಬೇಕಾದರೂ ಬರಬಹುದು. ಅವುಗಳು ಇದೇ ರೀತಿಯಲ್ಲಿ ಅಥವಾ ಯಾರೋ ಒಬ್ಬ ಬಂದು ಇದನ್ನು ಹೀಗೆ ದಾರಿ ತೋರಿಸ್ತಾನೆ ಅಂತ ಏನಿಲ್ಲ. ಸೊ ಪರಿಹಾರ ಅಂತಂದಾಗ ಅದು ಒಂದು ಸಿಚುವೇಶನ್ ಆಗಿ ಬರಬಹುದು, ಒಂದು ವಸ್ತುವಾಗಿ ಆ ಪರಿಹಾರ ಅಂತ ನಮಗೆ ಸಿಗಬಹುದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಬಂದು ಅಲ್ಲಿ ನಮಗೆ ಒಂದು ಪರಿಹಾರವನ್ನು ಸೂಚಿಸಬಹುದು. ಯಾರೋ ಒಬ್ಬರು ನಮಗೆ ತುಂಬ ಪ್ರೀತಿ ಪಾತ್ರರು, ಕ್ಲೋಸ್ ಫ್ರೆಂಡ್ ಅಥವಾ ವೆರಿ ಕ್ಲೋಸ್ ರಿಲೇಟಿವ್, ನಾವು ಈ ರೀತಿ ದುಃಖ ಅನುಭವಿಸ್ತಾ ಇದ್ದಾಗ ಅವರು ಬಂದು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನಮ್ಮ ಬಗ್ಗೆ ಒಂದು ಭರವಸೆಯನ್ನು ಕೊಟ್ಟರೆ ಸಾಕು, ನಮಗೆ ಎಷ್ಟೋ ಧೈರ್ಯ ಬರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಸಿಚುವೇಶನ್ನೇ ಬದಲಾಗಬಹುದು, ಅಲ್ಲಿವರೆಗೆ ಇದ್ದಂತಹ ಗಂಭೀರದ ಪರಿಸ್ಥಿತಿ ಬದಲಾಗಬಹುದು. ಸೊ ಸಿಚುವೇಶನ್ ಮೇ ಚೇಂಜ್, ಅಥವಾ ಒಬ್ಬ ವ್ಯಕ್ತಿ ಬಂದು ಆ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ಬೋದು, ಅಥವಾ ಯಾವುದೋ ಒಂದು ವಸ್ತು, ಅಲ್ಲಿವರೆಗೆ ಕಾಣದೇ ಇದ್ದಂತಹ ಒಂದು ವಸ್ತು ಅದು ಸರ್ವಸ್ವವೂ ಆಗಿ ಹೋಗುತ್ತೆ. ಸೊ ಹೀಗೆ ಒಂದು ಪರಿಹಾರ ಸಿಗಬೇಕಾದ್ರೆ ಅದು ವಸ್ತುವಾಗಿ ಬರುತ್ತೆ, ಸಿಚುವೇಶನ್ ಆಗಿ ಬರುತ್ತೆ, ಅಥವಾ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಕೂಡ ಅದು ಬರಬಹುದು. ಸೊ ಆಗ ಅವಕಾಶಗಳು, ಇಂತಹ ಅವಕಾಶಗಳು ವ್ಯಕ್ತಿ, ವಸ್ತು ಮತ್ತು ಸಿಚುವೇಶನ್, ಇಂತಹದ್ದು ನಮ್ಮ ದುಃಖವನ್ನು ಪರಿಹಾರ ಮಾಡುತ್ತೆ. ಆಗ ನಮಗನ್ಸುತ್ತೆ ನಾವು ಮತ್ತೆ ಮೊದಲಿನಂತೆ ಆಗ್ತಾ ಇದ್ದೀವಿ. ಆದರೆ ಇಲ್ಲಿ ಅರ್ಜುನ ಪಾಪ, ಅವನಿಗೆ ಯಾವ ಅಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಅವನು ಅದನ್ನು ಹೇಳ್ಕೊತಾನೆ, ಈಗ ನನ್ನಲ್ಲಿ ತುಂಬಿಕೊಂಡಿರುವಂತಹ ದುಃಖ, ನೋವು, ಸಂಕಟಗಳು, ಅದರ ಪ್ರಮಾಣವನ್ನು ನಾನು ಗಮನಿಸಿದ್ರೆ ಮುಂದೆ ಅದಕ್ಕೆ ಒಂದು ಪರಿಹಾರ ಸಿಗತ್ತೆ ಎನ್ನುವಂತಹ ನಂಬಿಕೆ, ಅಂತಹ ಯಾವ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಅಂತಂದ್ರೆ ಅಲ್ಲಿ ಯಾವುದೇ ಒಂದು ವಸ್ತು ಬಂದಿಲ್ಲ, ಒಬ್ಬ ವ್ಯಕ್ತಿ ಬಂದಿಲ್ಲ, ಒಂದು ಸಿಚುಯೇಷನ್ ಬದಲಾಗಿಲ್ಲ. ಇದೆಲ್ಲ ಆಸ್ ಇಟ್ ಈಸ್. ಅವನು ದುಃಖ ಅನುಭವಿಸ್ತಾ ಇದ್ದಾಗ ಹೇಗೆ ಆ ಪರಿಸ್ಥಿತಿಗಳು ಅಥವಾ ಅವನು ಹೇಗಿದ್ದಾನೆ, ಈಗಲೂ ಕೂಡ ಅವನು ಅದೇ ರೀತಿಯಲ್ಲಿದ್ದಾನೆ. ಆದ್ರಿಂದ ನನಗೆ ಅಂತಹ ಒಂದು ಲಕ್ಷಣಗಳೇ ಕಾಣ್ತಾ ಇಲ್ಲ. ಸೊ ಇದು ಮುಂದೆ ಸರಿ ಹೋಗ್ಬೋದು ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿ ಹುಟ್ಟಿಲ್ಲ ಅಂತ ಇಲ್ಲಿ ಗೋಳಾಡ್ತಾ ಇದ್ದಾನೆ ಅರ್ಜುನ. ಮತ್ತು ಅವನು ಮುಂದುವರೆದು ಹೇಳ್ತಾನೆ, ನನ್ನಲ್ಲಿರುವಂತಹ ಆ ಒಂದು ನೋವು ಅಥವಾ ದುಃಖದ ಪ್ರಮಾಣ, ಅದರ ಗಾತ್ರ ಎಷ್ಟಿದೆ ಅಂತಂದ್ರೆ, ಭೂಲೋಕದಲ್ಲಿ ನನಗೆ ಶತ್ರುಗಳೇ ಇಲ್ಲದಂತೆ ಬಹಳ ದೊಡ್ಡ ಸಾಮ್ರಾಜ್ಯ, ಅದರ ಒಡೆತನ ಸಿಕ್ಕಿದ್ರೂ ಕೂಡ ಈ ನನ್ನ ನೋವು ದುಃಖಗಳು ನಾಶವಾಗುತ್ತೆ ಎನ್ನುವಂತಹದ್ದಿಲ್ಲ. ಈವನ್ ಇಫ್ ಐ ಬಿಕಮ್ ದಿ ರೂಲರ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್, ಐ ಡೋಂಟ್ ಥಿಂಕ್ ದಟ್ ಮೈ ದುಃಖ ಆರ್ ದಿ ಸಾರೋಸ್ ವಿಚ್ ಗೆಟ್ಸ್ ಡಿಸ್ಟ್ರಾಯ್ಡ್. ಅಷ್ಟು ದೊಡ್ಡ ಪ್ರಮಾಣದ ನೋವು ದುಃಖವನ್ನು ನಾನು ನನ್ನಲ್ಲಿ ತುಂಬಿಕೊಂಡಿದ್ದೀನಿ. ಈವನ್ ಯಾವುದೋ ಒಂದು ದೇವತಾ ಪದವಿಗೆ ನಾನು ಹೋದರೂ ಕೂಡ, ಅಥವಾ ದೇವತೆಗಳನ್ನು ವಶಪಡಿಸಿಕೊಂಡು ದೇವಾದಿದೇವ ಅಂತ ಅನ್ನಿಸ್ಕೊಂಡ್ರೂ ಕೂಡ, ಈಗ ನನ್ನಲ್ಲಿ ತುಂಬಿಕೊಂಡಿರುವಂತಹ ಈ ದುಃಖ, ನೋವು, ಸಂಕಟಗಳು ಇವುಗಳು ಮರೆಯಾಗುತ್ತದೆ ಅನ್ನುವಂತಹ ಲಕ್ಷಣಗಳನ್ನು ನಾನು ಕಾಣ್ತಾ ಇಲ್ಲ. ಅಂತಂದ್ರೆ ಇಡೀ ಭೂಮಂಡಲದ ಒಡೆತನ ಅಥವಾ ಒಬ್ಬ ದೇವಾದಿದೇವನ ಪದವಿ ಎನ್ನುವಂತಹದ್ದು ಸಿಕ್ಕಿದ್ರೂ ಕೂಡ ಅದಕ್ಕಿಂತ ಬಹಳ ದೊಡ್ಡದಾದ ನೋವು, ಸಂಕಟ, ದುಃಖ ನನ್ನಲ್ಲಿ ಇದೆ ಅಂತ ಇವನು ಹೇಳ್ಕೊತಾ ಇದ್ದಾನೆ. ಸೊ ಅರ್ಜುನನ ದುಃಖ ಹೇಗಿದೆ ಅಂತಂದ್ರೆ, ನಥಿಂಗ್ ಇನ್ ದಿಸ್ ವರ್ಲ್ಡ್ ದಟ್ ಕ್ಯಾನ್ ರಿಮೂವ್ ದಿಸ್ ಟೈಪ್ ಆಫ್ ಗ್ರೀವ್ಸ್.
ಸೊ ಅವನು ಅದೇ ಹೇಳ್ತದೆ, ನನ್ನ ಹೃದಯದಲ್ಲೆಲ್ಲ, ನನ್ನ ಮನೋಹೃದಯದಲ್ಲಿ ಎಲ್ಲ ಕಡೆ ಈ ದುಃಖನೇ ತುಂಬಿಕೊಂಡಿದೆ ಅಂತಂದಾಗ, ಇಟ್ ಕೆನಾಟ್ ಬಿ ರಿಮೂವ್ಡ್ ಫ್ರಮ್ ದಿ ಪ್ಲೆಜರ್ಸ್ ಆಫ್ ದಿಸ್ ವರ್ಲ್ಡ್. ಯಾಕೆಂತಂದರೆ ವೆನ್ ಪ್ಲೆಜರ್ಸ್ ಅಂತ ನಾವೇನು ಹೇಳ್ತೀವಿ, ವೈಭೋಗಗಳು ಅಂತ ಹೇಳ್ತೀವಿ, ಆ ಸುಖ ಅನ್ನುವಂತಹದ್ದು ನಮ್ಮ ಬಳಿ ಬಂದಾಗ ಅಥವಾ ವೈಭೋಗಗಳು ನಮಗೆ ಸಿಕ್ಕಿದಾಗ ನಮ್ಮ ಮನಸ್ಸು ಹೃದಯದಲ್ಲಿ ಕ್ಲಾರಿಟಿ ಇಲ್ಲದೆ ಹೋದರೆ ವಿ ಕೆನಾಟ್ ಎಂಜಾಯ್ ದಟ್. ಆ ಪ್ಲೆಜರ್ಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಇಲ್ಲಿ ಅರ್ಜುನ ಹೇಳ್ಕೊತಾ ಇದ್ದಾನೆ. ಸೊ ನನ್ನಲ್ಲಿರುವಂತಹ ದುಃಖವನ್ನು ಯಾವುದೇ ವರ್ಡ್ಲಿ ಪ್ಲೆಜರ್ಸ್ ಇಟ್ ಕೆನಾಟ್ ರಿಮೂವ್ ಮೈ ಸಾರೋಸ್. ನಾವಿಲ್ಲೂ ಕೂಡ ನೋಡಿರ್ತೀವಿ, ದೆರ್ ಆರ್ ಸಮ್ ಪೀಪಲ್, ಅವರು ಬಹಳ ದೊಡ್ಡ ಹೆಸರು ಮಾಡಿರ್ತಾರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಪಡ್ಕೊಂಡಿರ್ತಾರೆ, ಬಹಳ ದೊಡ್ಡ ಅಚೀವ್ಮೆಂಟ್ಗಳು ಅವರಿಂದ ಆಗಿರುತ್ತೆ. ಅವರು ಕೊಟ್ಟಂತಹ ಕೊಡುಗೆ, ಆ ಕ್ಷೇತ್ರದ ಬಗ್ಗೆ ಕೊಟ್ಟಂತಹ ಕೊಡುಗೆ ಇರಬಹುದು, ಅವರು ಸಂಪಾದನೆ ಮಾಡಿರುವಂತಹ ಪದವಿಗಳಿರಬಹುದು, ಅವರು ಅಲಂಕರಿಸಿದ ಸ್ಥಾನಗಳಿರಬಹುದು. ಇದೆಲ್ಲದರ ಜೊತೆಗೆ ಅವರಲ್ಲಿ ಹಣ, ಕಾಸು, ಮನೆ, ಅಂತಸ್ತು, ಆಸ್ತಿ ಇವೆಲ್ಲ ಹೇರಳವಾಗಿರುತ್ತೆ. ನಾವು ಆ ವ್ಯಕ್ತಿಯನ್ನು ನೋಡಿದಾಗ ನಾವು ಹೇಳ್ತೀವಿ, ಭಗವಂತ ಅವ್ರ ಪಾಲಿಗೆ ಎಲ್ಲವನ್ನ ಕೊಟ್ಬಿಟ್ಟಿದ್ದಾನೆ, ಅವರಿಗೆ ಇಂತಹದ್ದು ಇಲ್ಲ ಅನ್ನೋವಂತಹದ್ದೇ ಇಲ್ಲ, ಅಷ್ಟು ಸಮೃದ್ಧಿಯಾಗಿ ಭಗವಂತ ಅವ್ರ ಪಾಲಿಗೆ ಎಲ್ಲವನ್ನ ಕೊಟ್ಬಿಟ್ಟಿದ್ದಾನೆ. ದೇ ಆರ್ ವೆರಿ ಲಕ್ಕಿ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಹೊರನೋಟದಲ್ಲಿ ಅವರ ಒಳಗಡೆ, ಅವರ ಅಂತರಾಳದಲ್ಲಿ ಏನಿದೆ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆಯಿಂದ ಅಂತಹ ಒಂದು ಪ್ರಭಾವಿತ ವ್ಯಕ್ತಿಯನ್ನು ನೋಡಿದಾಗ ನಾವು ಹೇಳ್ತೀವಿ, ಹಿ ಹ್ಯಾಸ್ ಅಚೀವ್ಡ್ ದಿಸ್, ಹಿ ಹ್ಯಾಸ್ ಅಚೀವ್ಡ್ ದಟ್, ಇಸ್ ಗಾಟ್ ಎ ಬಿಗ್ ಬಂಗಲೋ, ಕ್ರೋರ್ಸ್ ಆಫ್ ರುಪೀಸ್ ಬಿಸ್ನೆಸ್ ಇದೆ. ಹೀಗೆ ಅವರಲ್ಲಿ ಏನಿಲ್ಲ ಎಲ್ಲವೂ ಇದೆ. ಆದರೆ ಅವರ ಹೃದಯದಲ್ಲಿ ತುಂಬಿಕೊಂಡಿರುವಂತಹ ನೋವು ಕೇವಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ನೋವು ಒಳಗಡೆ ಇದ್ದು ಹೊರಗಡೆಗೆ ಸಕಲ ವೈಭೋಗಗಳು ಕಾಣೋ ಹಾಗೆ ಅವ್ರು ಕಾಣಿಸ್ತಾ ಇದ್ದಾರೆ. ಒಳಗಡೆ ಇರುವಂತಹ ನೋವನ್ನು ಕೇವಲ ಅವರು ಮಾತ್ರ ಅನುಭವಿಸ್ತಾ ಇದ್ದಾರೆ. ಅಂತಹದ್ದನ್ನು ಅವ್ರು ಹೇಳ್ಕೊಂಡ್ರೆ ಬೇರೆಯವ್ರಿಗೆ ಅದು ಗೊತ್ತಾಗೋದಿಲ್ಲ, ಕಾಣೋ ಅಂತಹದ್ದಲ್ಲ ಅದು. ಕೇವಲ ಅವರು ಮಾತ್ರ ಅನುಭವಿಸ್ತಾ ಇರ್ತಾರೆ. ಬಹಳ ಅವರಿಗೆ ಹತ್ತಿರದವರು, ಅವ್ರಿಗೆ ತುಂಬ ಬೇಕಾದವರಿಗೆ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಅವರು ಅನುಭವಿಸ್ತಾ ಇರುವಂತಹದ್ದು. ಅವರ ಹೃದಯದಲ್ಲಿರುವಂತಹ ಬೆಂಕಿ, ಕಾಡ್ಗಿಚ್ಚು ಅಂತ ಹೇಳ್ತೀವಿ ನಾವು ಅದನ್ನು. ಹೃದಯದಲ್ಲಿ ಎಷ್ಟು ದೊಡ್ಡ ಕಾಡ್ಗಿಚ್ಚು, ಅಷ್ಟು ದೊಡ್ಡ ನೋವು ಇಟ್ಕೊಂಡು ಅವರಿಲ್ಲಿ ಹೊರಗಡೆ ಏನು ಇಲ್ಲದಂತೆ ಅವರು ಬದುಕು ಮಾಡ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ಅಷ್ಟೊಂದು ಏನೆಲ್ಲ ಇದ್ದರೂ ಕೂಡ ಅವರ ಮನೋಹೃದಯದಲ್ಲಿ ಇರುವಂತಹ ನೋವು ಒಂದು ಕಾಡ್ಗಿಚ್ಚಿನಂತೆ ಉರಿತಾ ಇದೆ. ಇಡೀ ಅವರ ದೇಹವನ್ನು ಅದು ಸುಡ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತೀನಿ, ಇಂದ್ರಿಯಾಣಾಂ ಉಚ್ಛೋಷಂ. ಈ ನೋವು ನನ್ನ ಇಂದ್ರಿಯಗಳೆಲ್ಲವನ್ನ ದಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಸೊ ಅದಕ್ಕೆ ಅವನು ಹೇಳ್ತಾನೆ, ದ ವರ್ಲ್ಡ್ಲಿ ಪ್ಲೆಜರ್ಸ್, ಈವನ್ ಇಫ್ ಐ ಗೆಟ್ ದಿ ಎಂಟೈರ್ ಯೂನಿವರ್ಸ್, ಅಷ್ಟು ದೊಡ್ಡ ಕಿಂಗ್ಡಮ್ ನನಗೆ ಸಿಕ್ಕಿದ್ರು ಕೂಡ, ಅಷ್ಟು ದೊಡ್ಡ ವೈಭೋಗಗಳು ಸಿಕ್ಕಿದ್ರು ಕೂಡ, ದೇವತಾ ಪದವಿ, ಅಷ್ಟು ದೊಡ್ಡ ದೇವತಾ ಪದವಿ ಸಿಕ್ಕಿದ್ರು ಕೂಡ, ಐ ಥಿಂಕ್ ನನ್ನಲ್ಲಿರುವಂತಹ ನೋವು, ಈ ವೈಭೋಗಗಳು, ಪದವಿಗಳು, ಇಟ್ ಕ್ಯಾನ್ ರಿಮೂವ್ ಮೈ ಸಾರೋಸ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ದೊಡ್ಡದಾಗಿ ನಾನು ಅಷ್ಟು ದೊಡ್ಡ ನೋವು, ಸಂಕಟವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅದು ಹೇಗೆ ಹೇಳ್ಕೊಳ್ಳಿ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅಸಪತ್ನಂ ಅಂತಂದರೆ ಶತ್ರುಗಳೇ ಇಲ್ಲದಂತೆ, ವೃದ್ಧಂ, ಧನ ಧಾನ್ಯ ಸಂಪದ್ಭರಿತವಾದ ರಾಜ್ಯ ಇವೆಲ್ಲ ಸಿಕ್ಕಿದ್ರೂ ಕೂಡ, ಸುರಾಣಾಂ ಅಧಿಪತ್ಯಂ, ದೇವತೆಗಳ ಮೇಲಿನ ಒಡೆತನ, ದೇವಾದಿದೇವ ಅಂತ ನಾವು ಹೇಳ್ತೀವಲ್ಲ, ಅಂತಹ ಒಂದು ಒಡೆತನ, ಅವಾಪ್ಯ, ಅಂತಹದ್ದು ಪ್ರಾಪ್ತವಾದರೂ ಕೂಡ, ಮಮ ಶೋಕಂ, ನನ್ನ ಶೋಕವನ್ನು, ನನ್ನ ದುಃಖವನ್ನು, ನನ್ನ ಸಂಕಟವನ್ನು
ಅಪನುದ್ಯಾತ್, ದೂರ ಮಾಡಬಲ್ಲಂತಹ ಉಪಾಯ, ನ ಪ್ರಪಶ್ಯಾಮಿ, ಕಾಣಿಸ್ತಾ ಇಲ್ಲ ನನಗೆ, ಅಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ, ನನ್ನ ಮುಂದೆ ಅಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ. ದೇವತೆಗಳ ದೇವನಾದರೂ ಕೂಡ, ಸ್ವರ್ಗಲೋಕವನ್ನು ಗಳಿಸಿದ್ರೂ ಕೂಡ, ಐ ಡೋಂಟ್ ಥಿಂಕ್ ದಟ್ ದೇ ವಿಲ್ ರಿಮೂವ್ ಮೈ ಪೇನ್, ಸಾರೋಸ್. ಅಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಹೃದಯದಲ್ಲಿ ಇದು ತುಂಬಿದೆ. ದಾರ್ ಇನ್ ಮೈ ಹಾರ್ಟ್ which is burning all my sense organs. But it is so unfortunate, ನನ್ನನ್ನು ಬಿಟ್ಟರೆ ಇದು ಬೇರೆ ಯಾರಿಗೂ ಕಾಣಿಸ್ತಾನೆ ಇಲ್ಲ. ನನ್ನಲ್ಲಿ ಉರಿತಾ ಇರುವಂತಹ ಈ ಒಂದು ಕಾಡ್ಗಿಚ್ಚು ಅಂತಂದರೆ, ನಾನು ಅನುಭವಿಸ್ತಾ ಇರುವಂತಹ ನೋವು ಕೇವಲ ನನಗೆ ಮಾತ್ರ ಗೊತ್ತಾಗ್ತಾ ಇದೆ, ಬೇರೆ ಯಾರಿಗೂ ಇದು ಕಾಣಿಸ್ತಾ ಇಲ್ಲ. ಅಷ್ಟು ದೊಡ್ಡ ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನನಗೆ ಅನುಭವ ಆಗ್ತಾ ಇದೆ ಅಷ್ಟು ದೊಡ್ಡ ನೋವಿದೆ ಅಂತ. ಅಂಡ್ ಹೌ ಟು ರಿಮೂವ್ ದಿಸ್ ಸಾರೋ. ಸೊ ಇದು ಮತ್ತೊಂದು ಲಕ್ಷಣವನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ಯಾವಾಗ ಒಬ್ಬ ಮನುಷ್ಯ ಅಂತಂದರೆ, ಈಗ ಸಾಮಾನ್ಯವಾಗಿ ವೇದಾಂತದಲ್ಲಿ ಹೇಳ್ತಾರೆ, ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವಾಗ ಒಬ್ಬ ಸಾಧಕ ಮೋಕ್ಷದ ಬಯಕೆಯನ್ನು ಅವನು ಯಾವಾಗ ವ್ಯಕ್ತಪಡಿಸ್ತಾನೆ ಅಂತಂದರೆ, ಯಾವಾಗ ಅವನಿಗೆ ಬಂಧನದ ಅನುಭವ ಆಗಿರುತ್ತೆ, ಆಗ ಅವನು ನನಗೆ ಮೋಕ್ಷ ಬೇಕು ಅಂತ ಹೇಳ್ತಾನೆ. ಬಂಧನದ ಅನುಭವವೇ ಆಗಿಲ್ಲ ಅಂತಂದರೆ ನನಗೆ ಮೋಕ್ಷ ಬೇಕು ಅನ್ನುವಂತಹದ್ದೇ ಅಪೇಕ್ಷೆ ನನ್ನಲ್ಲಿ ಹುಟ್ಟೋದಿಲ್ಲ. ಸೊ ಹಿಯರ್ ಎಕ್ಸಾಕ್ಟ್ಲಿ ಸಿಮಿಲರ್ಲಿ ಅರ್ಜುನ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿ, ಇಂತಹ ನೋವು ಸಂಕಟಗಳನ್ನು ದ ವರ್ಡ್ಲಿ ಪ್ಲೆಜರ್ಸ್ ಅಥವಾ ದೇವತೆಗಳ ಒಡೆತನ ಅಥವಾ ಇಡೀ ಭೂಮಂಡಲದ ಒಡೆತನ ನನಗೆ ಸಿಕ್ಕಿದ್ರೂ ಇಷ್ಟು ದೊಡ್ಡ ನೋವು ಸರಿ ಹೋಗ್ಬೋದು ಅನ್ನುವಂತಹ ಲಕ್ಷಣಗಳು ಇಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕಿಂತ ಮಿಗಿಲಾಗಿರುವಂತಹದ್ದು ಏನೋ ಒಂದು ಬಂದರೆ, ದೆನ್ ಇಟ್ ಕ್ಯಾನ್ ರಿಮೂವ್ ಮೈ ಸಾರೋಸ್. ದಟ್ ಈಸ್ ದಿ ಇಂಡಿಕೇಶನ್ ಅರ್ಜುನ ಈಸ್ ಗಿವಿಂಗ್ ಹಿಯರ್. ಅಂತಂದರೆ ಬಿಗ್ಗರ್ ದ್ಯಾನ್ ದಿ ದೇವಾತಿ ದೇವ, ಬಿಗ್ಗರ್ ದ್ಯಾನ್ ದಿ ಯೂನಿವರ್ಸ್, ಎಂಟೈರ್ ಯೂನಿವರ್ಸ್ದು, ಅದಕ್ಕಿಂತ ದೊಡ್ಡದಾಗಿರುವಂತಹದ್ದು, ಸಕಲ ವೈಭೋಗಗಳಿಗಿಂತ ದೊಡ್ಡದಾಗಿರುವಂತಹದ್ದು, ಅದು ಯಾವುದಾದ್ರೂ ಇವೆಲ್ಲವುಗಳಿಗಿಂತ ದೊಡ್ಡದಾಗಿರೋದು ಯಾವುದಾದ್ರು ಇದ್ದರೆ ಬಹುಶಃ ಅದು ನನ್ನ ನೋವನ್ನು ಕಡಿಮೆ ಮಾಡಬಹುದು. ಆದರೆ ಈಗ ನಾನು ಅಂದ್ಕೊಂಡಿದ್ದೀನಿ, ನನಗೆ ಇಡೀ ಒಂದು ಭೂಮಂಡಲದ ಒಡೆತನ ಸಿಕ್ಕಿದ್ರೂ ಅಥವಾ ದೇವಾದಿ ದೇವತೆಗಳ ಸ್ಥಾನ, ಆ ಪದವಿ, ಅಂತಹ ಪದವಿ ಸಿಕ್ಕಿದ್ರೂ ಕೂಡ ನನ್ನ ಈ ದುಃಖವನ್ನು ಅದು ಕಡಿಮೆ ಮಾಡೋಕ್ಕಾಗಲ್ಲ ಅನ್ನುವಂತಹದ್ದು. ಇಟ್ ಈಸ್ ಎನ್ ಇಂಡಿಕೇಶನ್ ದಟ್ ಬಿಗ್ಗರ್ ದ್ಯಾನ್ ದಿಸ್ ಸಮಥಿಂಗ್, ಅದು ಯಾವುದೋ ಒಂದು ಇರಬಹುದು, ಓನ್ಲಿ ದಟ್ ಕ್ಯಾನ್ ರಿಮೂವ್ ದಿಸ್ ಸಾರೋ, ದಟ್ ಹಿ ಈಸ್ ಇಂಡಿಕೇಟಿಂಗ್. ಸೊ ಅದೇನು ಅಂತಂದರೆ, ಇಟ್ ಈಸ್ ದ ಸೆಲ್ಫ್ ನಾಲೆಡ್ಜ್ ಅಂತ ಹೇಳ್ತಾರೆ, ಆತ್ಮಜ್ಞಾನ. ಬಿಕಾಸ್ ಆತ್ಮಜ್ಞಾನ ಅಂತಂದಾಗ ಇಟ್ ಈಸ್ ದಿ ಸುಪ್ರೀಂ ನಾಲೆಡ್ಜ್ ಅಂತ ಕರೀತಾರೆ. ಆತ್ಮಜ್ಞಾನವನ್ನು ದ ಸುಪ್ರೀಂ ನಾಲೆಡ್ಜ್, ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ. ಸುಪ್ರೀಂ ನಾಲೆಡ್ಜ್ ಅಂತ ಹೇಳಿದಾಗ ದಟ್ ಈಸ್ ದಿ ಹೈಯೆಸ್ಟ್, ದಿ ಟಾಪ್. So only the self-knowledge can be appreciated by a person who has experienced the pain which is there deep within him. ಅಂತಂದರೆ ಇಲ್ಲಿ ಈ ಒಂದು ಆತ್ಮಜ್ಞಾನ ಅಂತಂದರೆ ದಿ ಟ್ರೂತ್ ಅಂತ ನಾವು ಹೇಳ್ತೀವಿ, ದಿ ಫೈನಲ್ ಟ್ರೂತ್, ದ ರಿಯಾಲಿಟಿ, ಅಂತಿಮ ಸತ್ಯ. ಈ ಅಂತಿಮ ಸತ್ಯವನ್ನು ಯಾರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದರೆ, ಯಾರು ಅದರ ಬಗ್ಗೆ ವಿಶೇಷವಾದ ಒಲವನ್ನು ತೋರಿಸೋದಕ್ಕೆ ಸಾಧ್ಯ ಅಂತಂದರೆ, ಯಾಕೆಂತಂದರೆ ಬೇರೆ ಲೌಕಿಕ ಜ್ಞಾನವನ್ನು ಯಾರು ಬೇಕಾದರೂ ಗಳಿಸ್ಕೋಬಹುದು, ಅದನ್ನು ಹೇಗೆ ಬೇಕಾದರೂ ಅನುಭವಿಸಬಹುದು. ಬಟ್ ವೆನ್ ಇಟ್ ಈಸ್ ಸೆಡ್ ಆತ್ಮಜ್ಞಾನ ಅಂತ ಹೇಳಿದಾಗ, ದಿಸ್ ಆತ್ಮಜ್ಞಾನ ಈಸ್ ನಾಟ್ ಫಾರ್ ಎವ್ರಿಬಡಿ. ದೆನ್ ಹೂ ಕ್ಯಾನ್ ಅಪ್ರಿಷಿಯೇಟ್ ಇಟ್ ಆ್ಯಂಡ್ ಹೂ ಕ್ಯಾನ್ ರಿಯಲೈಸ್ ದಿಸ್ ಅಂತಂದರೆ, ಓನ್ಲಿ ದ ಪರ್ಸನ್ who is experiencing the pain
ವಿಚ್ ಈಸ್ ದೇರ್ ಡೀಪ್ ವಿತಿನ್ ದ ವೆರಿ ಬಿಗ್ ಪೇನ್. ತನ್ನೊಳಗೆ ಅಂತಹ ಒಂದು ನೋವು ದುಃಖ ಸೇರ್ಕೊಂಡ್ಬಿಟ್ಟಿದ್ದೀರಾ, ಅದು ಬೇರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಓನ್ಲಿ ಹೀ ಈಸ್ ಎಕ್ಸ್ಪೀರಿಯನ್ಸಿಂಗ್, ಹೀ ಈಸ್ ಸಫರಿಂಗ್. ಯಾಕೆಂದರೆ ಅದು ಬೇರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದು ಅಷ್ಟು ಆಳವಾಗಿ ಆ ಮನುಷ್ಯನಲ್ಲಿ ಸೇರಿಕೊಂಡಾಗ, ಅದು ಎಷ್ಟು ಆಳದಲ್ಲಿ ಅವನಿಗೆ ಸೇರಿಕೊಂಡಿದೆ, ಅಷ್ಟು ಆಳದಿಂದ ಅವನಿಗೆ ಆ ಒಂದು ಬಿಡುಗಡೆ, ಇದರಿಂದ ಬಿಡುಗಡೆ ಬೇಕು ಅನ್ನುವಂತಹದ್ದು ಅವನಿಗೆ ಮಾತ್ರ ಹಿ ಕ್ಯಾನ್ ಅಪ್ರಿಷಿಯೇಟ್ ದಟ್ ದಿ ಫೈನಲ್ ಟ್ರೂತ್, ದ ರಿಯಾಲಿಟಿ, ದ ಸುಪ್ರೀಂ ನಾಲೆಡ್ಜ್. Those supreme knowledge can be appreciated by this type of person who has experienced the greatest pain which is there within. ಇಂತಹ ನೋವು ಬುದ್ಧನಿಗೂ ಆಗಿತ್ತು. ಜಗತ್ತಿನ ಎಲ್ಲ ಸುಖ ಸೌಕರ್ಯ ಅವನ ಪಾಲಿಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಅವನು ಸಿಂಹಾಸನವನ್ನು ಏರಬೇಕಿತ್ತು. ಇಡೀ ರಾಜ್ಯ ಅವನ ಕೈಗೆ ಸಿಗ್ತಾ ಇತ್ತು. ಅಂತಹ ಸಮಯದಲ್ಲಿ ಒಮ್ಮೆ ಅವನು ರಾಜ್ಯದ ಪ್ರದಕ್ಷಿಣೆಗೆ ಹೋಗ್ತಾನೆ. ನಾನು ನಮ್ಮ ಈ ರಾಜ್ಯವನ್ನು ಸುತ್ತಬೇಕು, ಅಲ್ಲಿ ಏನೇನಿದೆ ಹೇಗಿದೆ ಅವೆಲ್ಲವನ್ನು ನಾನು ತಿಳ್ಕೋಬೇಕು, ಸೊ ನಾನು ಒಂದು ವಿಹಾರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ಹೊರಗಡೆ ಔಟಿಂಗ್ ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಅವನು ಬರ್ತಾನೆ. ಅವನ ಜೊತೆ ಒಬ್ಬ ಮಂತ್ರಿ ಇರ್ತಾನೆ. ಅವರಿಬ್ಬರು ಇಡೀ ದೇಶವನ್ನು, ಇಡೀ ರಾಜ್ಯವನ್ನು ಸುತ್ತುತ್ತಾರೆ. ಆ ಸಂದರ್ಭದಲ್ಲಿ ಬುದ್ಧನಿಗೆ ಆದಂತಹ ಅನುಭವಗಳೇನು ಅಂತಂದರೆ, ಅವನು ಆ ಒಂದು ಸಂಚಾರದಲ್ಲಿ ಅನೇಕ ರೀತಿಯ ಎಕ್ಸ್ಪೀರಿಯನ್ಸ್ಗಳು ಅವನಿಗೆ ಆಗತ್ತೆ. ಅಲ್ಲಿ ನೋಡಿದಾಗ ರಾಜ್ಯದ ಜನಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಳಲ್ತಾ ಇದ್ರು, ಸಫರ್ ಮಾಡ್ತಾ ಇದ್ರು. ಒಬ್ಬ ರೋಗಿಯನ್ನ ನೋಡ್ತಾನೆ, ಮುಪ್ಪು ಆವರಿಸಿದ ಜರ್ಜರಿತ ದೇಹವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಯನ್ನ ನೋಡ್ತಾನೆ. ಆ ನಂತರದಲ್ಲಿ ಒಬ್ಬ ಮೃತ ವ್ಯಕ್ತಿಯ ಮೆರವಣಿಗೆ ಹೋಗ್ತಾ ಇರುತ್ತೆ ಅಂತಿಮ ಸಂಸ್ಕಾರಕ್ಕೆ, ಅದನ್ನು ನೋಡ್ತಾನೆ. ಅವನಿಗೆ ಏನೊಂದು ಅರ್ಥ ಆಗಲಿಲ್ಲ. ಒಬ್ಬ ರೋಗಿ, ಅವನು ಯಾಕೆ ಸಫರ್ ಮಾಡ್ತಾ ಇದ್ದಾನೆ, ವೈ ಹಿ ಸಫರಿಂಗ್, ಯಾಕೆ ಅವನಿಗೆ ರೋಗ ಬಂದಿದೆ ಅವನಿಗೆ ಗೊತ್ತಿಲ್ಲ. ಮತ್ತು ವಯಸ್ಸಾದಾಗ, ಮುಪ್ಪು ಆವರಿಸಿದಾಗ ದೇಹ ಜರ್ಜರಿತವಾಗಿರುತ್ತೆ, ಶಿಥಿಲವಾಗಿ ಹೋಗಿರುತ್ತೆ, ಸುಕ್ಕು ಕಟ್ಟಿದ ಚರ್ಮ, ಮೂಳೆಗಳೆಲ್ಲ ಇನ್ನೇನು ಹೊರಗಡೆ ದೇಹದಿಂದ ಹೊರಗಡೆ ಬಂದ್ಬಿಡುತ್ತೇನೋ ಅನ್ನೋ ಹಾಗೆ ಆಗಿರುತ್ತೆ. ಸೊ ದೇಹದ ಜರ್ಜರಿತ. ಅಂತಹ ವ್ಯಕ್ತಿಯನ್ನು ಅವನು ಆವರೆಗೆ ನೋಡಲಿಲ್ಲ. ಅಂತಹ ವ್ಯಕ್ತಿಯನ್ನು ನೋಡ್ತಾನೆ. ಇದೇನು ನಾವೆಲ್ಲ ಈ ರೀತಿ ಇದ್ದೀವಿ, ನಾವೆಲ್ಲ ಇಷ್ಟು ಗಟ್ಟಿಮುಟ್ಟಾಗಿದ್ದೀವಿ, ಅವನಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ದೇಹದಲ್ಲಿ ಚರ್ಮಗಳು ನೇತಾಡ್ತಾ ಇದೆ, ಸುಕ್ಕುಗಟ್ಟಿದೆ, ಮೂಳೆಗಳೆಲ್ಲ ಒಂದು ರೀತಿ ದೇಹದಿಂದ ಇನ್ನೇನು ಯಾವುದೇ ಕ್ಷಣದಲ್ಲಿ ಅದು ದೇಹವನ್ನು ಸೀಳಿ ಹೊರಬರುತ್ತೇನೋ ಅನ್ನೋ ಹಾಗೆ ಮೂಳೆಗಳು ಕಾಣ್ತಾ ಇದೆ. ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವನ ಕೈನಲ್ಲಿ ಒಂದು ಕೋಲಿದೆ, ಹಲ್ಲುಗಳು ಉದುರು ಹೋಗಿದೆ, ಕೂದಲುಗಳೆಲ್ಲ ಬೆಳ್ಳಗಾಗಿದೆ, ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ ಅಂತಾನೆ, ಮಾತನಾಡಿದ್ರೆ ಕಿವಿ ಕೇಳಿಸ್ತಾ ಇಲ್ಲ ಅಂತಾನೆ. ಸೊ ಇಂತಹ ವ್ಯಕ್ತಿಯನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿಯವರೆಗೆ ನಾನು ಇಂತಹ ವ್ಯಕ್ತಿಯನ್ನು ನೋಡೇ ಇಲ್ವಲ್ಲ, ಏನಿದು ಆಶ್ಚರ್ಯ. ಮತ್ತಷ್ಟು ಮುಂದೆ ಹೋಗ್ತಾನೆ. ಒಂದು ಸಾವಿನ ಮೆರವಣಿಗೆ ಹೋಗ್ತಾ ಇರುತ್ತೆ. ಅಲ್ಲಿ ಒಬ್ಬ ಮೃತ ವ್ಯಕ್ತಿಯ ಮೆರವಣಿಗೆ, ಅಂತಿಮ ಸಂಸ್ಕಾರ ಅಂತ ಹೇಳಿ ಅವನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಜನಗಳೆಲ್ಲ ಅವನ ಹಿಂದೆ, ಆ ಮೆರವಣಿಗೆ ಹಿಂದೆ ಹೋಗ್ತಾ ಇರ್ತಾರೆ, ಎಲ್ಲ ಅಳ್ತಾ ಇರ್ತಾರೆ, ಗೋಳಾಡ್ತಾ ಇರ್ತಾರೆ. ಕೇಳ್ತಾನೆ, ಏನದು ಮೆರವಣಿಗೆ? ಆ ವ್ಯಕ್ತಿ ಮೃತ ಹೊಂದಿದ್ದಾನೆ. ಮೃತ ಹೊಂದಿದ್ದಾನೆ ಅಂತಂದ್ರೆ ಏನರ್ಥ? ದೇಹಕ್ಕೆ ಸಾವಾಗಿದೆ. ಅವನಿಗೆ ಅರ್ಥ ಆಗ್ತಾ ಇಲ್ಲ ಅದು. ದೇಹದ ಸಾವು ಅಂತಂದ್ರೆ ಹಾಗಾದ್ರೆ ಅವನು ಇಲ್ಲಿ ಬರೋದಿಲ್ವಾ? ಇಲ್ಲ, ಅವನು ಬರೋದಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಂತಿಮ ಸಂಸ್ಕಾರಕ್ಕೆ. ಅವನನ್ನು ಹೂಳ್ತಾರೆ ಅಥವಾ ಸುಡ್ತಾರೆ.
ಸೊ ಈ ವಿಚಿತ್ರಗಳನ್ನು ನೋಡಿದಾಗ, ಅಲ್ಲಿಯ ಸತ್ಯಗಳನ್ನು ಆ ಮಂತ್ರಿಯಿಂದ ತಿಳ್ಕೊಂಡಾಗ ಆ ಕ್ಷಣದಲ್ಲಿ ಅವನಲ್ಲಿ ವೈರಾಗ್ಯ ಉಂಟಾಗುತ್ತೆ. ಬುದ್ಧನಲ್ಲಿ ಪ್ರಪಂಚ ಅವನಿಗೆ ಬಹಳ ದೊಡ್ಡ ಪಾಠವನ್ನು ಕಲಿಸುತ್ತೆ. ವೈರಾಗ್ಯ ಅಂತಂದ್ರೆ ಏನು ಅನ್ನೋದು ಅರ್ಥವಾಗುತ್ತೆ. ಇಂತಹ ಪ್ರಪಂಚ, ಇಷ್ಟೊಂದು ಬದಲಾವಣೆಗಳು ಒಬ್ಬೊಬ್ಬರ ನಂತರ ಇರ್ತಲ್ಲ, ಇಂತಹ ಪ್ರಪಂಚ ನನಗೆ ಬೇಡ. ಸೊ ಒಂದು ರೀತಿ ಅವನಲ್ಲಿ ವೈರಾಗ್ಯ ಉಂಟಾಗುತ್ತೆ. ಸೊ ಅವನು ಹೇಳ್ತಾನೆ, ಸರ್ವಂ ದುಃಖಂ ದುಃಖಂ ಸರ್ವಂ ಕ್ಷಣಿಕಂ ಕ್ಷಣಿಕಂ. ಎಲ್ಲ ದುಃಖಮಯವಾಗಿದೆ, ಪ್ರತಿಯೊಂದು ದುಃಖ. ಸುಖ ಅನ್ನುವಂತಹದ್ದು ಇಲ್ವೇ ಇಲ್ಲ. ಸುಖ ಬಂದಿದೆ ಅಂತ ಹೇಳಿ ಅದನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅದು ಕೂಡಲೇ ದುಃಖವಾಗಿ ಬದಲಾಗಿ ಹೋಗುತ್ತೆ. ಸೊ ಅದಕ್ಕೆ ಅವನು ತಕ್ಷಣ ಅಲ್ಲೇ ಹೇಳ್ತಾನೆ, ಸರ್ವಂ ಕ್ಷಣಿಕಂ ಕ್ಷಣಿಕಂ. ಈವನ್ ದಿಸ್ ಸುಖ ಅದು ಕ್ಷಣಿಕ ಮಾತ್ರ. ಅಂತಿಮವಾಗಿ ದುಃಖನೇ ಮನುಷ್ಯ ಜಾಸ್ತಿ ಹೊಂದಿರ್ತಾನೆ. ಸೊ ಎಲ್ಲವೂ ದುಃಖ. ಸೊ ಸುಖ ಅನ್ನುವಂತಹದ್ದಿಲ್ಲ, ಎಲ್ಲ ಕ್ಷಣಿಕ. ಸೊ ಇದು ಅವನ ಜೀವನದಲ್ಲಿ, ಅವನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕ್ಷಣದಲ್ಲಿ ಅವನಿಗೆ ವೈರಾಗ್ಯ ಉಂಟಾಗುತ್ತೆ, ಪ್ರಪಂಚ ಬೇಡವಾಗತ್ತೆ, ನನಗಿನ್ನೇನೂ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಅವನು ಬರ್ತಾನೆ. ಸೊ ಆಗ ಅವನಲ್ಲಿ ಒಂದು ಪ್ರಶ್ನೆ ಉಂಟಾಗುತ್ತೆ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ನಾವು ಮಗು ಅಂತ ಕರಿತೀವಿ, ಬೆಳೀತಾ ಬೆಳೀತಾ ಬಲಿಷ್ಠನಾಗಿ ಸಣ್ಣ ಮಗು ಆಗಿದ್ದಂತಹ ಒಂದು ಸಣ್ಣ ಶರೀರ ಎಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆಯುತ್ತೆ. ಸೊ ಬುದ್ಧ ಅನ್ಕೊತಾನೆ, ಹಿಂಗೆ ಮನುಷ್ಯ ಬೆಳೀತಾನೆ ಇರ್ತಾನೆ, ಸದಾಕಾಲ ಗಟ್ಟಿಯಾಗೇ ಇರ್ತಾನೆ ಅಂತ ಅನ್ಕೊಂಡಿರ್ತಾನೆ. ಆದರೆ ಯಾವಾಗ ಅವನು ಸಂಚಾರಕ್ಕೆ ಹೋದಾಗ ಅಲ್ಲಿ ರೋಗದಿಂದ ನರಳುತ್ತಾ ಇದ್ದಂತಹ ವ್ಯಕ್ತಿಯನ್ನು ನೋಡಿದಾಗ, ಏನು ದೇಹಕ್ಕೆ ರೋಗ ಬರುತ್ತಾ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತಷ್ಟು ಮುಂದೆ ಹೋದಾಗ ಜರ್ಜರಿತವಾದ ದೇಹವನ್ನು ನೋಡ್ತಾರೆ. ಅವನು ಅನ್ಕೊಂಡಿದ್ದು ಹುಟ್ಟಿದಾಗ ಒಂದು ಸಣ್ಣ ಮಗು ಇರುತ್ತೆ, ಅದು ಬೆಳೀತಾನೆ ಇರುತ್ತೆ, ಸದಾ ಬಲಿಷ್ಠವಾಗಿ ಬೆಳೀತಾನೆ ಇರುತ್ತೆ. ಆ ಒಂದು ಥಿಂಕಿಂಗ್ ಬುದ್ಧನಲ್ಲಿತ್ತು. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಅದು ಕ್ಷೀಣವಾಗ್ತಾ ಬರುತ್ತೆ, ದೇಹ ಕೂಡ ಕ್ಷೀಣವಾಗುತ್ತೆ, ಮುಪ್ಪು ಆವರಿಸುತ್ತೆ, ದೇಹ ಜರ್ಜರಿತವಾಗುತ್ತೆ, ಚರ್ಮಗಳು ಸುಕ್ಕು ಕಟ್ಟುತ್ತೆ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಇವೆಲ್ಲ ಗೊತ್ತಾಗುತ್ತೆ. ಮತ್ತಷ್ಟು ಮುಂದೆ ಹೋದಾಗ ಆ ವ್ಯಕ್ತಿನೇ ಇನ್ನಿಲ್ಲ, ಅವನಿಗೆ ಸಾವು ಸಂಭವಿಸಿತು, ವ್ಯಕ್ತಿನೇ ಇನ್ನಿಲ್ಲ. ಅಯ್ಯೋ, ದಿಸ್ ದೇಹ ಈಸ್ ಇಂಪರ್ಮನೆಂಟ್ ಇನ್ ನೇಚರ್, ದಿಸ್ ವರ್ಲ್ಡ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಹಾಗಾದರೆ ಶಾಶ್ವತ ಯಾವುದು? ಸೊ ಈ ವಿಚಾರದಲ್ಲಿ ವಾಟ್ ಈಸ್ ದಿ ಟ್ರೂತ್? ಆ ಕ್ಷಣದಲ್ಲಿ ಅವನಲ್ಲಿ ಉಂಟಾದಂತಹ ವೈರಾಗ್ಯ, ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿ ಹಿ ಬಿಕೇಮ್ ದಿ ಸೀಕರ್. ಸೊ ಹಿ ಬಿಕೇಮ್ ದಿ ಸೀಕರ್ ಆಫ್ ದಿ ಟ್ರೂತ್. ಸಿಮಿಲರ್ಲಿ ಇಲ್ಲಿ ಅರ್ಜುನ, ಅವನು ಕೂಡ he is experiencing this great sorrow deep within. ಅದು ಯಾರಿಗೂ ಕಾಣಿಸ್ತಾನೆ ಇಲ್ಲ. ಜೊತೆಗೆ ಮುಂದೆ ಇದು ಸರಿ ಹೋಗ್ಬೋದು ಅನ್ನುವಂತಹ ಲಕ್ಷಣಗಳು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಎಷ್ಟು ದೊಡ್ಡ ದುಃಖ ಅಂತಂದ್ರೆ ಇದನ್ನ ಯಾರೂ ಸರಿ ಮಾಡೋಕ್ಕಾಗದೇ ಇಲ್ಲ. ಈವನ್ ಇಫ್ ಐ ಗೆಟ್ ದಿ ಎಂಟೈರ್ ಕಿಂಗ್ಡಮ್, ಇಡೀ ಭೂಮಂಡಲ ನನಗೆ ಸಿಕ್ಕಿದ್ರು ಕೂಡ, ಇನ್ಕ್ಲೂಡಿಂಗ್ ದಿ ಆಲ್ ಟೈಪ್ಸ್ ಆಫ್ ವೆಲ್ತ್, ಮತ್ತು ದೇವತೆಗಳ ಒಡೆತನ, ದೇವಾದಿದೇವ, ಆ ಒಂದು ಪದವಿ ಸಿಕ್ಕಿದ್ರು ಕೂಡ ಇಟ್ ವಿಲ್ ನಾಟ್ ರಿಮೂವ್ ಮೈ ಸಾರೋಸ್. ಯಾಕೆ ಅಂತಂದ್ರೆ ಈಗ ನಾನು ಅನುಭವಿಸ್ತಾ ಇದ್ದೀನಲ್ಲ, ಈ ದುಃಖ ನನ್ನ ಇಂದ್ರಿಯಗಳನ್ನು ಸುಡ್ತಾ ಇದೆ. ಸೊ ಅರ್ಜುನನ ಈ ಮಾತುಗಳನ್ನು ನಾವು ಗಮನಿಸಿದ್ರೆ, ಈ ದುಃಖ ಅಂತಂದ್ರೆ ಅರ್ಜುನನನ್ನು ಒಬ್ಬ ಸಂಸಾರಿ ಅಂತ ತಿಳಿಸುತ್ತಾ ಇದೆ. ಇಲ್ಲಿ ವೇದಾಂತದಲ್ಲಿ ಸಂಸಾರಿ ಅಂತ ಹೇಳಿದಾಗ ಹಿ ಈಸ್ ಅಟ್ಯಾಚ್ಡ್ ಟು ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್, ಈ ಅರ್ಥವನ್ನು ನಾವು ತಗೋಬೇಕು. ಸೊ ಇಲ್ಲಿ ಅರ್ಜುನ ಹಿ ಈಸ್ ಎಕ್ಸ್ಪ್ರೆಸಿಂಗ್ ಸೋ ಮಚ್ ಆಫ್ ನೋವು, ಸಂಕಟ, ದುಃಖ ಎಲ್ಲ ಈ ರೀತಿ ಇದೆ ಅಂತ ಅವನು ಹೇಳ್ಕೊತಾ ಇದ್ದಾಗ, ಇದು
ಅವನ ಒಂದು ಸಂಸಾರಿ ಲಕ್ಷಣವನ್ನು ನಾವು ಗಮನಿಸಬಹುದು ಇಲ್ಲಿ. ಹಿ ಈಸ್ ಸೋ ಮಚ್ ಅಟ್ಯಾಚ್ ಟು ದಿ ವರ್ಲ್ಡ್. ಸೊ ಇದರಿಂದ ಅವನು ಮುಕ್ತನಾಗಬೇಕು. ಯಾವುದಕ್ಕೆ ಇಂತಹ ಒಂದು ಇಂಪರ್ಮನೆಂಟ್ ನೇಚರ್ ಹೊಂದಿರುವಂತಹ ಈ ಪ್ರಪಂಚ ಮತ್ತು ಪ್ರಾಪಂಚಿಕ ವಸ್ತುಗಳಿಗೆ ಅವನು ಅಂಟಿಕೊಂಡು ಈ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಇದರಿಂದ ಅವನು ಮುಕ್ತನಾಗಬೇಕು. ಸೊ ನೌ ಹಿ ಈಸ್ ಅಟ್ಯಾಚ್ ಟು ದೋಸ್ ಥಿಂಗ್. ಈಗ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಬೇಕು ಅವನಲ್ಲಿ, ಆ ಬದಲಾವಣೆ ಆಗಬೇಕು. ಸೊ ಇದರಿಂದ ಬಿಡುಗಡೆ ಆಗಬೇಕು ನಾನು. ನೌ ಐ ಆಮ್ ಅಟ್ಯಾಚ್ ಟು ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಸಫರಿಂಗ್. ಸೊ ಲೆಟ್ ಮೀ ನೋ ಹೌ ಟು ಡಿಟ್ಯಾಚ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ದಟ್ ಮೀನ್ಸ್ ಹಿ ಈಸ್ ಆಸ್ಕಿಂಗ್ ಫಾರ್ ದಿ ಲಿಬರೇಷನ್. ಅದನ್ನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಅದರಿಂದ ಇಲ್ಲಿ ಅರ್ಜುನನಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಶುದ್ಧ ಜ್ಞಾನ. ಯಾಕೆಂತಂದರೆ ಜ್ಞಾನ ಅಲೋನ್ ಇಟ್ ಲಿಬರೇಟ್ಸ್ ದಿ ಜೀವ. ಇಟ್ ಈಸ್ ದಿ ನಾಲೆಡ್ಜ್ ಅಲೋನ್, nothing else. So because Ajnana is the root cause for all our sufferings. ಸೊ ಅರ್ಜುನನಿಗೆ ಬೇಕಾಗಿರುವಂತಹದ್ದು ಈ ಒಂದು ಪರಮ ಸತ್ಯ, ಅದರ ರಹಸ್ಯ ಅವನಿಗೆ ಬೇಕು. ಸೊ ಅರ್ಜುನನಿಗೆ ಬೇಕಾಗಿರುವಂತಹದ್ದನ್ನು ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ನಾವು ಹೀ ಈಸ್ ರೆಡಿ ಟು ಶೇರ್ ದಿಸ್ ನಾಲೆಡ್ಜ್ ಟು ಅರ್ಜುನ. Because Arjuna is now, he is ready, he is prepared. He has recognized a guru in Sri Krishna and a soldier turned out into a seeker. So now he is a student, he is a disciple, and he is prepared to receive the knowledge. So also now Krishna is prepared. Krishna is also ready to share the knowledge to Arjuna, to remove his ಸಾರೋಸ್. ಸೊ ಈ ಸಂದರ್ಭವನ್ನು ಯುದ್ಧ ಕ್ಷೇತ್ರದಲ್ಲಿ ಇದೆಲ್ಲ ನಡೀತಾ ಇದೆ. ಇಲ್ಲಿ ನಡೀತಾ ಇರುವಂತಹ ಇವೆಲ್ಲವನ್ನ ಹಿಂದೆ ಧೃತರಾಷ್ಟ್ರನೇ ಕೇಳಿರ್ತಾನೆ ಸಂಜಯನನ್ನ. ಯುದ್ಧ ಕ್ಷೇತ್ರೇ ಕುರುಕ್ಷೇತ್ರೇ, ಆ ಯುದ್ಧ ಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ನನ್ನವರು ಇದ್ದಾರೆ, ಪಾಂಡವರು ಇದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅವೆಲ್ಲವನ್ನು ನನಗೆ ತಿಳಿಸುವಂತ ಹಿಂದೆ ಕೇಳಿರ್ತಾನೆ. ಸೊ ಪ್ರತಿಯೊಂದನ್ನು ದಿಸ್ ಸಂಜಯ ಹಿ ಈಸ್ ಅಪ್ಡೇಟಿಂಗ್, ಹಿ ಈಸ್ ಬ್ರಾಡ್ಕಾಸ್ಟಿಂಗ್. ಸೊ ಇಲ್ಲಿ ಅಗೇನ್ ಈ ಹಂತದಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಶರಣಾಗಿರುವಂತಹದ್ದನ್ನು, ಅವನು ತಾನು ಹೊಂದಿರುವಂತಹ ದುಃಖಕ್ಕೆ ಬೇಕಾಗಿರುವಂತಹ ಜ್ಞಾನ, ಬಿಕಾಸ್ ದುಃಖ ಅಂತಂದಾಗ ಇಟ್ ಈಸ್ ಅಜ್ಞಾನ. ಸೊ ಅಜ್ಞಾನ ನಾಶವಾಗಬೇಕು, ದುಃಖ ನಾಶವಾಗಬೇಕು ಅಂತಂದರೆ the right knowledge that has to happen. So that knowledge he is seeking from the Krishna, and the Lord Krishna is ready to share that knowledge. This is the situation. So ಈ ಸಿಚುಯೇಷನ್ ಅನ್ನು ಸಂಜಯ ನೋಡ್ತಾನೆ, ಬಿಕಾಸ್ he is there. ಅವನು ಇವೆಲ್ಲವನ್ನ ನೋಡಿ ಅದನ್ನು ಧೃತರಾಷ್ಟ್ರನಿಗೆ ವರದಿ ಮಾಡ್ತಾನೆ. ಸೊ ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗೂಢಾಕೇಶಃ ಪರಂತಪಃ ನ ಯೋತ್ಸು ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಅರ್ಜುನನ ಮಾನಸಿಕ ಉದ್ವಿಗ್ನತೆಯ ಕಾರಣದಿಂದ ಅವನು ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತಂದ್ರೆ, ಯಾವುದೇ ಕಾರಣದಿಂದ ನಾನು ಯುದ್ಧವನ್ನು ಮಾಡೋದಿಲ್ಲ. ಇದು ಮನಸ್ಸಿನ ಉದ್ವಿಗ್ನತೆಯ ಸ್ಥಿತಿ. ಇಟ್ ಈಸ್ ಬಿಕಾಸ್ ಆ ಒಂದು ಡಿಸ್ಟರ್ಬೆನ್ಸ್, ಯಾವಾಗ ಅವನು ಹೋಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತು ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಇಲ್ಲಿ ಯಾರು ಬಂದಿದ್ದಾರೆ ಎನ್ನುವಂತಹದ್ದನ್ನು ನಾನು ಚೆನ್ನಾಗಿ ಅವಲೋಕಿಸಬೇಕು ಪರಮಾತ್ಮ. ಅದರಿಂದ ಟೇಕ್ ದಿಸ್ ಚಾರಿಯಟ್ ಇನ್ ಬಿಟ್ವೀನ್ ದೀಸ್ ಟೂ ಸೇನೆಸ್ ಅಂತ ಹೇಳ್ತಾರೆ. ಅವನೇ ಕೇಳ್ಕೊಂಡಿರ್ತಾನೆ, ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು, ನಾನು ಐ ವಾಂಟ್ ಟು ಸಿ ಇಟ್ ಪ್ರಾಪರ್ಲಿ, ಐ ವಾಂಟ್ ಟು ಹ್ಯಾವ್ ಎನ್ ಅಬ್ಸರ್ವೇಷನ್. ನಾನು ಸರಿಯಾಗಿ ತಿಳ್ಕೋಬೇಕು ಅಲ್ಲಿ ಯಾರು ಸೇರಿದ್ದಾರೆ, ಯಾರ ಜೊತೆ ಯಾವ ರೀತಿ ಯುದ್ಧವನ್ನು ನಾನು ಮಾಡಬೇಕು, ಯಾರನ್ನ ಯಾವ ರೀತಿಯಲ್ಲಿ ನಾನು ಇಂತಹ ತಂತ್ರಗಳನ್ನು ರೂಪಿಸಿ ಅವರೆಲ್ಲರನ್ನು ನಾನು ಗೆಲ್ಲಬೇಕು, ಅದನ್ನು ನಾನು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಟೇಕ್ ದಿಸ್ ಚಾರಿಯಟ್ ಇನ್ ಬಿಟ್ವೀನ್ ದೀಸ್ ಟು ಆರ್ಮೀಸ್. ಸೊ ದಿಸ್ ಈಸ್ ದಿ
ಬಯಕೆ ಆಫ್ ಅರ್ಜುನ. ಆ ಪ್ರಕಾರ ಅರ್ಜುನನನ್ನು ಅಲ್ಲಿಗೆ ಪರಮಾತ್ಮ ಕರ್ಕೊಂಡು ಹೋಗಿ ಎಕ್ಸಾಕ್ಟಾಗಿ ಅವನು ರಥವನ್ನು ಎಲ್ಲಿ ನಿಲ್ಲಿಸ್ತಾನೆ ಅಂತಂದರೆ, ಅರ್ಜುನ ಕಣ್ಣೆತ್ತಿ ನೋಡಿದ ಕೂಡಲೇ ಅವನ ಕಣ್ಣೆದುರಿಗೆ ಅಲ್ಲಿ ಭೀಷ್ಮ ಪಿತಾಮಹ ಇರಬೇಕು, ಅವನ ಪಕ್ಕದಲ್ಲಿ ದ್ರೋಣ ಇರೋ ಹಾಗೆ, ಸುತ್ತಮುತ್ತ ದುರ್ಯೋಧನಾದಿಗಳು ಹಾಗೂ ಅವನ ಸಂಬಂಧಿಗಳು, ಸ್ನೇಹಿತರು, ಹೀಗೆ ಎಲ್ಲರೂ ಅಲ್ಲಿರೋ ಚಿತ್ರಣ ಅವನಿಗೆ ಕಾಣುವಂತಹ ಒಂದು ಎಕ್ಸಾಕ್ಟ್ ಪಕ್ಕಾ ಲೊಕೇಶನ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರಥವನ್ನು ನಿಲ್ಲಿಸಿ, ಅರ್ಜುನ ನೋಡಪ್ಪ, ನೀನು ಹೇಳಿದ್ಯಲ್ಲ ನಾನು ನೋಡಬೇಕು ಅಂತ, ಸೊ ಅಬ್ಸರ್ವ್ ಪ್ರಾಪರ್ಲಿ, ಇದೇ ತಾನು ನೀನು ಕೇಳ್ಕೊಂಡಿದ್ದು, ಸೊ ನೌ ಯು ಹ್ಯಾವ್ ಎ ಲುಕ್. ಸೊ ಯಾವಾಗ ಅರ್ಜುನ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ, ಆಗ ಅವನಿಗೆ ಕಣ್ಣಿಗೆ ಕಂಡಿದ್ದು ಶತ್ರುಗಳಲ್ಲ, ಬಂಧು ಬಾಂಧವರು, ಇವರೆಲ್ಲ ನನ್ನವರು. ಯಾವಾಗ ಶತ್ರುಗಳನ್ನು ಶತ್ರುಗಳಾಗಿ ಗುರುತಿಸಲಿಲ್ಲ, ದಿ ದೋಷ ಇಟ್ ಎಂಟರ್ಡ್ ಹಿಸ್ ಬುದ್ಧಿ. ಸೊ ಬಿಕಾಸ್ ಆಫ್ ದಟ್ ಈಸ್ ಕಾಲ್ಡ್ ದಿ ಉದ್ವಿಗ್ನತೆ. ಆ ಉದ್ವಿಗ್ನತೆಯ ಕಾರಣದಿಂದ ಹೀ ಟುಕ್ ಎ ಡಿಸಿಷನ್, ಬಿಕಾಸ್ ಇವರೆಲ್ಲ ನನ್ನವ್ರನ್ನ ನಾ ಹೆಂಗೆ ಕೊಲ್ಲಿ, ಹೀ ಈಸ್ ಮೈ ತಾತ, ಹೀ ಈಸ್ ಮೈ ಗುರು, ಇವರೆಲ್ಲ ನನ್ನ ಅಣ್ಣ ತಮ್ಮಂದರು, ನೋ ಐ ವಿಲ್ ನಾಟ್ ಕಿಲ್ ದೆಮ್. ಇದು ಶಾಸ್ತ್ರ ಕೂಡ ಒಪ್ಪಲ್ಲ, ವೇದಾಂತ ಒಪ್ಪೋದಿಲ್ಲ, ಇದನ್ನು ದೇವರು ಕೂಡ ಕ್ಷಮಿಸೋದಿಲ್ಲ. ನಮ್ಮವ್ರನ್ನ ನಾನು ಸಾಯಿಸೋದು ಅಂತಂದ್ರೆ ಏನು ಅರ್ಥ? ಬಹಳ ದೊಡ್ಡ ಪಾಪಕ್ಕೆ ನಾನು ಸಿಕ್ಕಾಕೋಬೇಕಾಗತ್ತೆ. ಮನೆಯವ್ರನ್ನ ಕೊಂದು ನಾನು ರಾಜ್ಯವನ್ನು ಪಡ್ಕೋಬೇಕಾ? ಐ ಡೋಂಟ್ ವಾಂಟ್, ಐ ವಿಲ್ ನಾಟ್ ಡೂ ದಿಸ್. ನಾನು ಸಿನ್ಫುಲ್ ಆ್ಯಕ್ಟಿವಿಟೀಸ್ ನಾನು ಮಾಡೋದಿಲ್ಲ, ನಾನು ಪಾಪ ಕರ್ಮಗಳನ್ನು ಸಂಪಾದನೆ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಇದು ಎಷ್ಟು ದೊಡ್ಡ ಪಾಪ ಅಂತಂದರೆ, ಇಂತಹ ಪಾಪ ಜನ್ಮವನ್ನು ಅದು ಹಿಂಬಾಲಿಸಿ ಬರುತ್ತೆ. ಅದು ಎಷ್ಟೋ ಜನ್ಮಗಳವರೆಗೆ ನಾನು ಶಾಶ್ವತವಾಗಿ ನರಕದಲ್ಲಿ ಇರಬೇಕಾಗತ್ತೆ. ಇಂತಹ ಪಾಪಕರ್ಮವನ್ನು ನಾನು ಮಾಡೋದಿಲ್ಲ, ನನಗೆ ಯುದ್ಧನೇ ಬೇಡ. ಸೊ ದಿಸ್ ಈಸ್ ದ ಡಿಸಿಷನ್. ಅವನು ಅಲ್ಲಿ ಉದ್ವಿಗ್ನ ಮನಸ್ಸಿನ ಕಾರಣದಿಂದ ತಗೊಂಡಂತಹ ಡಿಸಿಷನ್. ಸೊ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ಈಗಿಲ್ಲಿ ಹೇಳ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದ ಅಬಿಲಿಟಿ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ಲಾಸ್ಟ್. ಅರ್ಜುನ ಕೆನಾಟ್ ಟೇಕ್ ಎನಿ ಡಿಸಿಷನ್. ಆ ಒಂದು ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ನಾಟ್ ರೈಟ್. ಸೊ ಅರ್ಜುನನ ಈ ಮಾತುಗಳು, ಇದನ್ನ ಸಂಜಯ ಹೇಳ್ತಾ ಇರೋದು. ಅರ್ಜುನ ಈ ರೀತಿ ಎಲ್ಲ ಮಾತನಾಡಿದಾನೆ, ಯುದ್ಧ ಬೇಡ ಅಂತ ಹೇಳಿದಾನೆ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ, ಹೀಗೆಲ್ಲ ಹೇಳಿ ನನಗೆ ಯುದ್ಧ ಬೇಡ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ತೆಗೆದಿಟ್ಟು ರಥದಲ್ಲಿ ಹೋಗಿ ಅಳ್ತಾ ಕೂತಿದ್ದಾನೆ. ಯಾವಾಗ ಈ ಮಾತುಗಳು, ಸಂಜಯ ಹೇಳಿರುವಂತಹ ಈ ಮಾತುಗಳು ಧೃತರಾಷ್ಟ್ರನ ಕಿವಿಗೆ ಬಿತ್ತೋ, ಒಂದು ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಬಹಳ ಆನಂದವನ್ನು ಅದು ಉಂಟು ಮಾಡುತ್ತೆ. ಬಿಕಾಸ್ ಯುದ್ಧ ನಡೆಯುವಂತಹ ಸಾಧ್ಯತೆಯೇ ಇಲ್ಲದೆ ಇರೋದ್ರಿಂದ ದಿ ಎಂಟೈರ್ ಕಿಂಗ್ಡಮ್ ವಿಲ್ ಬಿ ವಿತ್ ಅಸ್ ಫಾರ್ ಎವರ್. ಜೊತೆಗೆ ನನ್ನ ಮಕ್ಕಳಿಗೆ ಮುಂದೆ ಈ ರಾಜ್ಯ ಸಿಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಧೃತರಾಷ್ಟ್ರ ಬಹಳ ಒಬ್ಬೊಬ್ಬನೇ ಆನಂದವನ್ನು ಅನುಭವಿಸ್ಕೊತಾ ಇದ್ದಾನೆ. ಸೊ ಧೃತರಾಷ್ಟ್ರನ ಈ ಒಂದು ಮುಖಚಹರೆಯನ್ನ ಸಂಜಯ ಗಮನಿಸ್ತಾನೆ. ಸೊ ಯುದ್ಧ ಭೂಮಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದನ್ನ ಬಹಳ ಸಿನ್ಸಿಯರ್ ಆಗಿ ವರದಿ ಮಾಡಬೇಕು. ಯಾವುದು ಕೂಡ ಮುಚ್ಚಿಡಬಾರದು, ಎಲ್ಲವನ್ನ ನೇರವಾಗಿ ಅಲ್ಲಿ ಏನಿದೆ ಅದನ್ನ ಸಂಜಯ ವರದಿ ಮಾಡಬೇಕು. ಯಾಕೆಂತಂದ್ರೆ ಸಂಜಯ ಕ್ಯಾನ್ ಸಿ ದಟ್, ಧೃತರಾಷ್ಟ್ರನಿಗೆ ಕಾಣೋದಿಲ್ಲ. ಸೊ ಧೃತರಾಷ್ಟ್ರನಿಗೆ ಕಾಣೋದಿಲ್ಲ ಅಂತ ಹೇಳಿ ಸಂಜಯನಿಗೆ ಇದು ಅರ್ಥವಾಗಬೇಕು ಅಂತ ಹೇಳಿ ವ್ಯಾಸ ಭಗವಾನ್ ಈ ಒಂದು ದಿವ್ಯ ದೃಷ್ಟಿಯನ್ನ ಸಂಜಯನಿಗೆ ಕೊಟ್ಟಿರ್ತಾರೆ. ಸೊ ಸಂಜಯ ಕೂತ ಜಾಗದಿಂದ ಯುದ್ಧ ಭೂಮಿನಲ್ಲಿ ಏನ್ ನಡೀತಾ ಇದೆ ಮತ್ತು ಯಾರ್ಯಾರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹದ್ದು ಕೂಡ ಇವನಿಗೆ ಗೊತ್ತಾಗುವಂತಹ ಒಂದು ದಿವ್ಯ ದೃಷ್ಟಿಯನ್ನ ವ್ಯಾಸ ಭಗವಾನರು ಸಂಜಯನಿಗೆ ಕೊಟ್ಟಿರ್ತಾರೆ. ಬಿಕಾಸ್ ಸಂಜಯನಿಗೆ ಇದು ಗೊತ್ತಾದರೆ ಅವನು ವರದಿಯನ್ನ ಪೂರ್ಣ ಪ್ರಮಾಣದಲ್ಲಿ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಸೊ ಈ ಪ್ರಕಾರ ಇಲ್ಲಿ
ಯುದ್ಧಭೂಮಿನಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಒಂದು ವರದಿಯನ್ನು ಕೊಟ್ಟಾಗ ಇಲ್ಲಿ ಅದನ್ನು ಬಹಳ ಆನಂದದಿಂದ ಅನುಭವಿಸ್ತಾ ಇದ್ದಾನೆ. ಬಟ್ ಅವನಿನ್ನೂ ಹೇಳೋದು ಸಾಕಷ್ಟಿದೆ ಸಂಜಯ. ಅಷ್ಟರ ಮಧ್ಯದಲ್ಲಿ ಧೃತರಾಷ್ಟ್ರ ಏನು ಮಾಡ್ತಾನೆ, ಯುದ್ಧ ಮಾಡೋದಿಲ್ಲ ಅನ್ನುವಂತಹದ್ದನ್ನು ಮಾತ್ರ ಕೇಳಿಸ್ಕೊಂಡಿದ್ದಾನೆ. ಮುಂದೆ ಅರ್ಜುನ ಶರಣಾಗಿದ್ದಾಗಲಿ ಅಥವಾ ಪರಮಾತ್ಮ ಶ್ರೀಕೃಷ್ಣ ರೈಟ್ ನಾಲೆಡ್ಜ್, ಅವನಿಗೆ ಏನು ಬೇಕೋ ಆ ಒಂದು ದಿವ್ಯ ಔಷಧಿ ನಾನು ಕೊಟ್ಟು ಇವನನ್ನು ಸರಿ ಮಾಡ್ತೀನಿ ಅಂತ ಪರಮಾತ್ಮ ತಗೊಂಡಿರುವಂತಹ ನಿರ್ಧಾರ, ಈ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅವನು ಗಮನವನ್ನೇ ಕೊಟ್ಟಿಲ್ಲ. ಸಂಜಯ ಇಷ್ಟು ಹೇಳಿದ ತಕ್ಷಣ ಅವನು ಆನಂದವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ದ. ಸೊ ದಿಸ್ ಈಸ್ ನಾಟ್ ಕರೆಕ್ಟ್. ನಾ ಏನು ಕನ್ವೆ ಮಾಡಬೇಕಾಗಿದೆ ಅದನ್ನು ಕನ್ವೆ ಮಾಡೋದಕ್ಕೆ ಇವನು ಬಿಡ್ತಾ ಇಲ್ಲ. ಇನ್ ಬಿಟ್ವೀನ್ ಹೀ ಈಸ್ ಎಂಜಾಯಿಂಗ್ ದಿ ಹಾಫ್ ನಾಲೆಡ್ಜನ್ನು ತಿಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನಲ್ಲ. ಸೊ ಅವನಿಗೆ ನಾನು ಸರಿಯಾಗಿ ಹೇಳಬೇಕು, ಇಲ್ಲ ಅಂತಂದರೆ ಅವನು ಇದನ್ನೇ ಸತ್ಯ ಅಂತ ತಿಳ್ಕೊತಾನೆ. ಸೊ ಸಂಜಯ ಹೇಳ್ತಾನೆ. ಸಂಜಯ ಈಸ್ ವೆರಿ ಬ್ರೇವ್ ಆಲ್ಸೋ. ವಿಚಾರವನ್ನು ಇದು ಹೀಗೆ ಅಂತ ಹೇಳೋದ್ರಲ್ಲಿ ಅವನಿಗೆ ಯಾವ ರೀತಿಯ ಹಿಂಜರಿಕೆ ಕೂಡ ಇಲ್ಲ. ಹಿಂದೆ ಕೂಡ ಧೃತರಾಷ್ಟ್ರ ಸಂಜಯನನ್ನ ರಾಯಭಾರಿಯಾಗಿ ಕಳಿಸಿರ್ತಾನೆ ಸಂಧಾನಕ್ಕೆ. ಹಿಂತಿರುಗಿದಾಗ ರಾತ್ರಿಯ ಸಮಯ ಆಗಿರುತ್ತೆ. ಧೃತರಾಷ್ಟ್ರ ಕಾಯ್ತಾ ಇರ್ತಾನೆ ಸಂಜಯನ ಆಗಮನವನ್ನು. ಸಂಜಯ ಬಂದ ತಕ್ಷಣ ನಾನು ಹೋಗಿ ಬಂದಾಯಿತು, ಈಗ ನಾನು ಮನೆಗೆ ಹೋಗಬೇಕು ಅಂತಾನೆ. ಇಲ್ಲ, ಅಲ್ಲಿ ಏನು ನಡೀತೋ ಅದನ್ನು ಹೇಳು, ನಾನು ಬೆಳಗ್ಗೆಯಿಂದ ಕಾತರದಿಂದ ಕಾದಿದ್ದೀನಿ ಅಂತಂದಾಗ, ಇಲ್ಲ ಐ ಆಮ್ ಟೈರ್ಡ್, ನನಗೆ ಸುಸ್ತಾಗಿದೆ. ನಿನಗೆ ಕಾತರ ಇದೆ ಬಟ್ ನನಗೆ ಸುಸ್ತಾಗಿದೆ, ಐ ವಾಂಟ್ ಟು ಸ್ಲೀಪ್. ಸಿ ಸಂಜಯ ಹಿ ಅನೌನ್ಸಸ್ ಏನು, ಐ ವಾಂಟ್ ಟು ಸ್ಲೀಪ್. ಬಟ್ ಧೃತರಾಷ್ಟ್ರನ ಕಾತರತೆಯ ಕಾರಣದಿಂದ ಅವನಿಗೆ ನಿದ್ದೆ ಇಲ್ಲ. ಸೊ ಯಾವಾಗ ಸಂಜಯ ನಾನು ನಿದ್ದೆ ಮಾಡಬೇಕು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ, ಆಗ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಮತ್ತಷ್ಟು ಬೇರೆ ಬೇರೆ ವಿಚಾರಗಳು, ಸಂದೇಹಗಳು ಹುಟ್ಟತ್ವೆ. ಸಂಜಯ ಕೇರ್ ಮಾಡೋದಿಲ್ಲ, ಮನೆಗೆ ಹೋಗಿ ಮಲ್ಕೋತಾನೆ. ದಟ್ ಮೀನ್ಸ್ ಹಿ ಈಸ್ ವೆರಿ ಬ್ರೇವ್. ಯಾವುದನ್ನು ಯಾವಾಗ ಹೇಳಬೇಕು ಅದನ್ನು ಆ ಸಮಯದಲ್ಲಿ ಅದೇ ರೀತಿಯಲ್ಲಿ ಹೇಳುವಂಥ ಒಂದು ಬ್ರೇವ್ನೆಸ್ ಸಂಜಯನಿಗಿದೆ. ಸಂಧಾನದಲ್ಲಿ ಏನು ಮಾತುಕತೆ ನಡೀತೋ ಅದನ್ನು ನಾಳೆ ಬೆಳಗ್ಗೆ ಎಲ್ಲರ ಎದುರಿಗೆ ಆ ಸ್ಥಾನದಲ್ಲಿ, ನಾನು ರಾಜಸ್ಥಾನದಲ್ಲಿ ಹೇಳ್ತೀನಿ ಅಂತ ಹೇಳಿ ಅವನು ಹೋಗಿ ಮಲ್ಕೊಳ್ಳೋದಕ್ಕೆ ಮನೆಗೆ ಹೊರಟೋಗ್ತಾನೆ. ಸೊ ಸಂಜಯ ಅಂತಂದರೆ ಹಿ ಈಸ್ ಸೋ ಬ್ರೇವ್. ಸೊ ನಾನು ಹೇಳ್ತಾ ಇರುವಂತಹದ್ದು ಈಗ ಇಲ್ಲಿ ಸಂಪೂರ್ಣವಾಗಿ ಧೃತರಾಷ್ಟ್ರನಿಗೆ ಅರ್ಥ ಆಗಬೇಕು. ನಾನು ಇನ್ನೂ ಮುಂದುವರಿಸಿಲ್ಲ, ಅಷ್ಟರಲ್ಲಿ ಅವನು ಈಸ್ ಬೇರೆ ರೀತಿಯಲ್ಲಿ ಅದನ್ನು ಅಪಾರ್ಥ ಮಾಡ್ಕೊಂಡಿದ್ದಾನೆ. ಅವನಿಗೆ ಪೂರ್ಣ ಸತ್ಯ ಗೊತ್ತಾಗಬೇಕು. ಬಿಕಾಸ್ ದಿಸ್ ಧೃತರಾಷ್ಟ್ರ ಹಿ ಈಸ್ ಓವರ್ ಥಿಂಕಿಂಗ್. ಇನ್ನೇನು ರಾಜ್ಯ ಸಿಕ್ಬಿಡ್ತು, ಪಾಂಡವರೆಲ್ಲ ಯುದ್ಧ ಮಾಡಿದೆ ವಾಪಸ್ ಹೊಟ್ಟೋದ್ರೂ ಆ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಬಟ್ ಇಟ್ ಈಸ್ ನಾಟ್ ಸೊ. ಸೊ ಇಲ್ಲಿ ಅವನು ಹೇಳಿರುವಂತಹದ್ದು ಇಷ್ಟೇ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದ್ರಿಂದ ಯುದ್ಧ ನಡೆಯೋದಿಲ್ಲ ಅಂತ ಅವನೇನು ಹೇಳಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾನೆ. ಇಲ್ಲಿ ಗೆಲುವು ಯಾವುದು ಸೋಲು ಯಾವುದು ಅದಿನ್ನೂ ನಿರ್ಧಾರನೇ ಆಗಿಲ್ಲ. ಆದರೂ ಕೂಡ ಅವನ ಕಲ್ಪನೆ ಏನು ಅಂತಂದರೆ, ಜಸ್ಟ್ ಬಿಕಾಸ್ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತಂದಾಗ ಇನ್ನು ರಾಜ್ಯ ನಮಗೆ ಸಿಕ್ಕಿದ ಹಾಗೆ ಅನ್ನೋ ಒಂದು ಲೆಕ್ಕಾಚಾರ ಧೃತರಾಷ್ಟ್ರನ ಮನಸ್ಸಿನಲ್ಲಿರುತ್ತೆ. ಸೊ ಈ ಒಂದು ಕಲ್ಪನೆಯ ಲೋಕದಿಂದ ಧೃತರಾಷ್ಟ್ರ ಹೊರಗಡೆ ಬರಬೇಕು, ಸತ್ಯವನ್ನು ತಿಳ್ಕೊಳ್ಳಿ ಎನ್ನುವಂತಹದ್ದು ಸಂಜಯನ ಉದ್ದೇಶ. ಸೊ ಏವಮುಕ್ತ್ವಾ ಋಷಿಕೇಶಂ. ಸೊ ಸ್ಪೀಕಿಂಗ್ ಲೈಕ್ ದಿಸ್ ಟು ಋಷಿಕೇಶ. ಯಾರು? ಗುಡಾಕೇಶ. ಹೇಳ್ತಾ ಇರುವಂತಹದ್ದು ಗುಡಾಕೇಶ, ಹೇಳಿರುವಂತಹದ್ದು ಋಷಿಕೇಶನಿಗೆ. ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ. ಸೊ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಿ ಈಸ್ ಗುಡಾಕೇಶ. ಗುಡಾಕೇಶ ಈ ರೀತಿಯಲ್ಲಿ ಋಷಿಕೇಶನಿಗೆ ಹೇಳ್ತಾ ಇದ್ದಾನೆ. ಸಂಜಯ ಎಷ್ಟು ಪ್ರಾಮಾಣಿಕವಾಗಿ ವರದಿಯನ್ನ ಧೃತರಾಷ್ಟ್ರನಿಗೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿಲ್ಲ, ಅರ್ಜುನನನ್ನ ಗುಡಾಕೇಶ ಅಂತ ಕರೆದಿದ್ದಾನೆ. ಪರಮಾತ್ಮ ಶ್ರೀಕೃಷ್ಣನನ್ನ ಋಷಿಕೇಶ ಅಂತ ಈ ಸಂದರ್ಭದಲ್ಲಿ ಬಹಳ ಸಂಯೋಚಿತವಾಗಿ ಈ ಹೆಸರುಗಳಿಂದ
ಅವರಿಬ್ಬರನ್ನ ಇಲ್ಲಿ ಕರೆದಿದ್ದಾನೆ. ಸೊ ಗುಡಾಕೇಶ ಋಷಿಕೇಶನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ, ನಯೋತ್ಸ್ಯೋ ಇತಿ ಗೋವಿಂದ. ಅಗೇನ್ ಸಿ ಅನದರ್ ನೇಮ್ ಆಫ್ ಶ್ರೀಕೃಷ್ಣ, ಗೋವಿಂದ. ಹೇ ಗೋವಿಂದ, ಐ ವಿಲ್ ನಾಟ್ ಫೈಟ್ ದಿಸ್ ವಾರ್. ನನಗೆ ಯುದ್ಧ ಬೇಡ, ನಾನು ಯುದ್ಧವನ್ನು ಮಾಡೋದಿಲ್ಲ. ನನ್ನ ನಿರ್ಧಾರದ ಕೊನೆಯ ಮಾತುಗಳು ಇದು ಎಂಬಂತೆ ಉಕ್ತ್ವ ಹೇಳಿ ನಂತರ ಹಿ ಕಂಟಿನ್ಯೂಸ್. ತೂಷ್ಣಿಂ ಬಭೂವಹ. ಅವನು ಮೌನಕ್ಕೆ ಜಾರ್ತಾನೆ. ಅಷ್ಟು ಹೇಳಿ ಇನ್ನು ನಾನು ಹೇಳುವಂತಹದ್ದೇನೂ ಇಲ್ಲ ಅಂತ ಹೇಳಿ ಹಿ ವಿಲ್ ಅಬ್ಸರ್ವ್ ದಿ ಸೈಲೆನ್ಸ್. ಮೌನಕ್ಕೆ ಹೋಗಿರ್ತಾನೆ. ಗುಡಾಕೇಶನಾದ ಪರಂತಪ, ಸಿ ಬೋತ್ ಗುಡಾಕೇಶ ಅಂಡ್ ಪರಂತಪ ಇವೆರಡೂ ಕೂಡ ಅರ್ಜುನನ ಬೇರೆ ಬೇರೆ ಹೆಸರುಗಳು. ಸೊ ಗುಡಾಕೇಶನಾದ ಪರಂತಪ ಈ ರೀತಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಸಂಜಯ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಧೃತರಾಷ್ಟ್ರನನ್ನ ಎಚ್ಚರಿಸ್ತಾ ಇರುವಂತಹದ್ದು, ವಾರ್ನಿಂಗ್ ಅಂತ ನಾವು ಹೇಳ್ತೀವಲ್ಲ, ಎಚ್ಚರಿಕೆಯ ಸಂದೇಶಗಳು. ಸೊ ವಾರ್ನಿಂಗ್ ಇದು. ಇಲ್ಲಿ ಉಪಯೋಗಿಸಿರುವಂತಹ ಹೆಸರುಗಳನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದು ಒಂದು ರೀತಿಯಲ್ಲಿ ಸಂಜಯನ ಎಚ್ಚರಿಕೆಯ ಸಂದೇಶಗಳು, ಇನ್ಸ್ಟ್ರಕ್ಷನ್ಸ್ ಟು ಧೃತರಾಷ್ಟ್ರ. ಬಿಕಾಸ್ ಎನಿವೇ ಧೃತರಾಷ್ಟ್ರ ಈಸ್ ಎ ಕಿಂಗ್. ಕಿಂಗ್ ಅಂದಾಗ ಅವನಿಗೆ ಅವನದೇ ಆದಂತಹ ಕೆಲವು ಶಕ್ತಿಗಳಿದೆ. ಅಂತಂದ್ರೆ ಹಿ ಕ್ಯಾನ್ ಟೇಕ್ ಎನಿ ಡಿಸಿಷನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ಹಿ ಈಸ್ ಎ ಕಿಂಗ್. Since he is a king, at any point of time he can change the situation. He has got that capacity, Dhritarashtra, because he is a king. So ಅದರಿಂದ ಅವನೇನಾದ್ರೂ ಡಿಸಿಷನ್ಸ್ ತಗೋಬೇಕು ಅಂತಂದ್ರೆ, ಬದಲಾವಣೆಯ ಬೇರೆ ರೀತಿಯ ಡಿಸಿಷನ್ಸ್ಗಳು ತಗೋಬೇಕು ಅಂತಂದ್ರೆ ಅವನಿಗೆ ಸತ್ಯ ಅರ್ಥ ಆಗಬೇಕು. ಸತ್ಯ ಅರ್ಥ ಆಗಬೇಕು ಅಂತಂದ್ರೆ ಇಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಇಲ್ಲಿ ಏನೇನು ಮಾತನಾಡ್ತಾ ಇದ್ದಾರೆ, ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಮನವರಿಕೆ ಆಗಬೇಕು. ಇಲ್ಲಿ ಅರ್ಜುನ ಅಂತಾನೆ ಹೇಳಿದ್ದಿದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಿರ್ಲಿಲ್ಲ. ಶ್ರೀಕೃಷ್ಣ ಅಂತಾನೆ ಹೇಳಿದ್ದಿದ್ರು ಕೂಡ ಅದು ಅಷ್ಟು ಎಫೆಕ್ಟ್ ಆಗಿರ್ತಿರ್ಲಿಲ್ಲ. ಸೊ ಅದರಿಂದ ಇಲ್ಲಿ ಎಫೆಕ್ಟಿವ್ ಆಗಿ ಹೇಳಬೇಕು, ಮನವರಿಕೆ ಆಗಬೇಕು ಅಂತ ಹೇಳಿ ಅರ್ಜುನನನ್ನ ಗುಡಾಕೇಶ ಅಂತ ಕರೆದಿದ್ದಾನೆ, ಮತ್ತು ಅದೇ ಅರ್ಜುನನ್ನ ಪರಂತಪ ಅಂತ ಕೂಡ ಕರೆದಿದ್ದಾನೆ, ಮತ್ತು ಪರಮಾತ್ಮನನ್ನ ಋಷಿಕೇಶ ಅಂತ ಹೇಳಿದ್ದಾನೆ, ಅಂಡ್ ಅಗೇನ್ ಗೋವಿಂದ ಅಂತ ಕೂಡ ಹೇಳಿದ್ದಾನೆ. ಸೊ ಇವೆಲ್ಲವನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸಂಜಯ್ ಇಸ್ ನಾಟ್ ಜಸ್ಟ್ ಕನ್ವೇಯಿಂಗ್ ಸಮಥಿಂಗ್, ಏನೋ ಒಂದು ಮೆಸೇಜ್ ಕನ್ವೆ ಮಾಡಬೇಕು ಮಾಡ್ತಾ ಇದ್ದೇನೆ ಅಲ್ಲ. ಸಂಜಯ ಬಹಳ ಪ್ರಾಮಾಣಿಕವಾಗಿ ದಿ ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್, ಯಾವ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಆ ರೀತಿಯಲ್ಲಿ ಹಿ ಈಸ್ ಕನ್ವೇಯಿಂಗ್ ದಿ ಮೆಸೇಜ್. ಸೊ ಇಲ್ಲಿ ಸೊ ದಟ್ ಧೃತರಾಷ್ಟ್ರ ಅಟ್ಲೀಸ್ಟ್ ನೌ ಹಿ ಕ್ಯಾನ್ ಟೇಕ್ ಸಮ್ ಡಿಸಿಷನ್, ಹಿ ಕ್ಯಾನ್ ಕರೆಕ್ಟ್ ದಿ ಸಿಚುಯೇಷನ್, ಹಿ ಕ್ಯಾನ್ ಚೇಂಜ್ ದಿ ಸಿಚುಯೇಷನ್ ಬೈ ಟೇಕಿಂಗ್ ಸಮ್ ವೆರಿ ಗುಡ್ ಡಿಸಿಷನ್, ಸೊ ದಟ್ ಹಿ ಕ್ಯಾನ್ ಸ್ಟಾಪ್ ದಿ ವಾರ್ ಕ್ಯಾನ್ ಕಮ್ ಟು ಎನ್ ಎಂಡ್. ಒಂದು ಘನಘೋರ ಯುದ್ಧ ಮುಂದುವರಿಯಲಾರದೆ ಅದು ನಿಂತು ಹೋಗುತ್ತೆ ಅಂತಂದ್ರೆ ಬಹಳ ದೊಡ್ಡ ದುರಂತ ಆಗ್ತಾ ಇದ್ದುದನ್ನು ತಪ್ಪಿಸಿದ ಹಾಗೆ. ಸೊ ಅಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಸಂಜಯ ಮಾಡ್ತಾ ಇದ್ದಾನೆ. ಸೊ ನಾನು ಕೊಡ್ತಾ ಇರುವಂತಹ ಈ ಇನ್ಸ್ಟ್ರಕ್ಷನ್ಸ್ಗಳನ್ನ ಕರೆಕ್ಟಾಗಿ ಧೃತರಾಷ್ಟ್ರ ಫಾಲೋ ಮಾಡಿ, ಆಸ್ ಎ ಕಿಂಗ್ ನಾನು ಈ ಯುದ್ಧನ ಇಲ್ಲಿಗೆ ನಿಲ್ಲಿಸ್ಬಿಡಿ, ಬೇಡ ಇದು ಅನ್ಯಾಯ ಅಂತ ಏನಾದ್ರು ಹೇಳಿದ್ರೆ ಆ ಕ್ಷಣದಲ್ಲಿ ಕೂಡ ಯುದ್ಧ ನಿಲ್ಲುವಂತಹ ಚಾನ್ಸಸ್ ಇದೆ. ಸೊ ಅಂಡ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಧೃತರಾಷ್ಟ್ರ, ಓನ್ಲಿ ಹಿ ಕ್ಯಾನ್ ಟೇಕ್ ದಟ್ ಡಿಸಿಷನ್. ಬೇರೆ ಇನ್ಯಾರಿಗೂ ಆ ಡಿಸಿಷನ್ ತಗೊಳ್ಳೋ ಅಧಿಕಾರ ಇಲ್ಲ. ಸೊ ತಗೊಳ್ಳೋದಾದ್ರೆ ಅಂತಹ ಡಿಸಿಷನ್ ತಗೊಂಡಾಗ ಯುದ್ಧ ನಿಲ್ಲಬಹುದು. ಯುದ್ಧ ನಿಂತಿದೆ ಅಂತಂದ್ರೆ ಎಷ್ಟು ದೊಡ್ಡ ಅನಾಹುತ ನಡಿಬೇಕಾಗಿದ್ದಂತಹ ಅನಾಹುತ ನಿಂತಂಗಾಗತ್ತೆ. ಸಾವು ನೋವುಗಳು ಇವೆಲ್ಲ ಯಾವುದು ಆಗದೇ ಇಲ್ಲ. ಇನ್ನು ಯುದ್ಧ ಪ್ರಾರಂಭ ಆಗಿಲ್ಲದೆ ಇರೋದ್ರಿಂದ ನೌ ದೇರ್ ಇಸ್ ಎ ಚಾನ್ಸ್ ಫಾರ್ ಧೃತರಾಷ್ಟ್ರ ಟು ಟೇಕ್ ದಿ ಅಪ್ರಾಪ್ರಿಯೇಟ್ ಡಿಸಿಷನ್. ಸೊ ಈ ಕಾರಣದಿಂದ ಇಲ್ಲಿ
ಇಲ್ಲಿ ಯಾರ್ಯಾರು ನಿಂತು ಈ ಮಾತುಗಳನ್ನು ಆಡ್ತಾ ಇದ್ದಾರೆ ಎನ್ನುವಂತಹದ್ದು ಗೊತ್ತಾದಾಗ ಧೃತರಾಷ್ಟ್ರ ಇಲ್ಲಿ ಯಾರು ಸೇರಿದ್ದಾರೆ, ಯಾರ ಶಕ್ತಿ ಎಂತಹದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ there is a chance that he can rethink. So let that happen. ಅದು ಸಂಜಯನ ಮನಸ್ಸಿನಲ್ಲಿದ್ದರಿಂದ ಅವನು ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಗುಡಾಕೇಶ, ಪರಂತಪ ಅಂತ ಕರೆದಿದ್ದಾನೆ. ಪರಮಾತ್ಮ ಕೃಷ್ಣನನ್ನು ಗೋವಿಂದ ಅಂತ ಹೇಳಿದ್ದಾನೆ, ಋಷಿಕೇಶ ಅಂತ ಕರೆದಿದ್ದಾನೆ. ಮತ್ತು ಅವನು ಹೇಳ್ತಾ ಇದ್ದಾನೆ, ಯಾಕೆ ಗುಡಾಕೇಶ ಪರಂತಪ ಅಂತ ಕರೆದಿದ್ದಾನೆ ಅಂತಂದರೆ, ಇಲ್ಲಿ ನಾನು ಇನ್ನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಪಕ್ಕಕ್ಕಿಟ್ಟು ರಥದಲ್ಲಿ ಒಂದು ಕಡೆ ಹೋಗಿ ಕೂತ್ಕೊಂಡು ಮೌನಕ್ಕೆ ಜಾರಿದ ಅರ್ಜುನ ಅಂತ ಹೇಳಿಲ್ಲ. ಮೌನಕ್ಕೆ ಜಾರಿದ್ದು ಗುಡಾಕೇಶ ಅಂಡ್ ಪರಂತಪ. ದಿಸ್ ಹಿ ವಾಂಟೆಡ್ ಟು ಕನ್ವೆ. ಅರ್ಜುನ ಮೌನಕ್ಕೆ ಹೋದ ಅಂತಂದ್ರೆ ಅದು ಇಟ್ಸ್ ನಾಟ್ ರಿಯಲಿ ಎಫೆಕ್ಟಿವ್. ಸೊ ಇದು ಧೃತರಾಷ್ಟ್ರನ ತಲೆಗೆ ನೇರವಾಗಿ ತಟ್ಟಬೇಕು ಅಂತಂದ್ರೆ ಇಂತಹ ಅರ್ಜುನನ ಸೂಕ್ತವಾದ ಹೆಸರುಗಳನ್ನು ಅವನು ಬಳಸಬೇಕಾಗಿದೆ. ಸೊ ಆದ್ರಿಂದ ಇಲ್ಲಿ ಮೌನಕ್ಕೆ ಜಾರಿದ್ದು ಬೇರೆ ಯಾರೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲಪ್ಪ ಧೃತರಾಷ್ಟ್ರ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ ಅರ್ಜುನ ನಿಜ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಕೆಳಗಡೆ ಇಟ್ಟು ರಥದಲ್ಲಿ ಹೋಗಿ ಕೂತ್ಕೊಂಡು ಮೌನಕ್ಕೆ ಜಾರ್ತಾನಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದು ಅರ್ಜುನ. ಬಟ್ ಮೌನಕ್ಕೆ ಜಾರಿದ್ದು ಇಟ್ ಈಸ್ ಪರಂತಪ. ದಿಸ್ ಹಿ ವಾಂಟೆಡ್ ಟು ಕನ್ವೆ. ಸೊ ಈ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ಸಂಜಯ ಈಸ್ ಟ್ರೈಂಗ್ ಟು ಟೆಲ್ ಟು ಧೃತರಾಷ್ಟ್ರ. ಸೊ ಇಲ್ಲಿ ಇರುವಂತಹ ವಾಟ್ ಈಸ್ ದಿ ಹಿಡನ್ ಮೆಸೇಜ್ ದಟ್ ವಿ ಕ್ಯಾನ್ ಗ್ರಾಸ್ಪ್, ದಟ್ ವಿ ಹ್ಯಾವ್ ಟು ಅನಲೈಸ್. ಸಿ, ಧೃತರಾಷ್ಟ್ರನಿಗೆ ಚೆನ್ನಾಗಿ ಅರ್ಥ ಆಗಬೇಕು ನಾನು ಏನು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನಾನು ಇಲ್ಲದೆ ಇರೋದು ಹೇಳ್ತಾ ಇಲ್ಲ. ಭಗವಾನ್ ವೇದವ್ಯಾಸರು ನನಗೆ ದಿವ್ಯ ದೃಷ್ಟಿಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಯುದ್ಧ ಭೂಮಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಕಾಣದೇ ಇರೋದ್ರಿಂದ ನೀನು ಅದನ್ನು ನೋಡಿ ಧೃತರಾಷ್ಟ್ರನಿಗೆ ಅವನಿಗೆ ಯಾವಾಗ ಬೇಕೋ ಆಗ ವರದಿಯನ್ನು ನೀನು ಕೊಡು ಅಂತ ಹೇಳಿ ಅಷ್ಟೊಂದು ಒಂದು ಪವರ್ ಇದನ್ನು ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಭಗವಾನ್ ವೇದವ್ಯಾಸರು ಕೊಟ್ಟಿರ್ತಾರೆ. ಸೊ ಅದರಿಂದ ನಾನು ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಏನೋ ಒಂದು ಹೇಳಿದ್ರಾಯಿತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಸೊ ಅದರಿಂದ ಧೃತರಾಷ್ಟ್ರನಿಗೆ ಇಲ್ಲಿಯ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ಅರ್ಜುನನನ್ನು ಇಲ್ಲಿ ಪರಂತಪ, ಹೀಸ್ ಪರಂತಪ. ಮೌನಕ್ಕೆ ಜಾರಿದ್ದು ಬೇರೆ ಯಾರೋ ಸಾಮಾನ್ಯ ಅಲ್ಲ, ಹೀಸ್ ಪರಂತಪ. ಬಟ್ ಯುದ್ಧ ಬೇಡ ಅಂತ ಹೇಳಿ ಅಳ್ತಾ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟಿದ್ದು ಅರ್ಜುನ, ದಟ್ ಈಸ್ ಟ್ರೂ. ಬಟ್ ಆಫ್ಟರ್ ವರ್ಡ್ಸ್ ಮೌನಕ್ಕೆ ಜಾರಿದ್ದು ಅರ್ಜುನ ಅಲ್ಲ, ಇಟ್ ಈಸ್ ಪರಂತಪ. ಸೊ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ಪರಂತಪ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಪರಂತಪ ಅಂತಂದ್ರೆ ಇದು ಅರ್ಜುನನ ಸಾಮರ್ಥ್ಯವನ್ನು ತಿಳಿಸುವಂತಹ ಒಂದು ಹೆಸರು. ಸೊ ಇಲ್ಲಿ ಪರಂತಪ ಅಂತಂದ್ರೆ ದಿಸ್ ಅರ್ಜುನ, ವೈ ಹಿ ಇಸ್ ಕಾಲ್ಡ್ ಪರಂತಪ ಅಂತಂದ್ರೆ ದಿಸ್ ಪರಂತಪ ಕ್ಯಾನ್ ಕಿಲ್ ಆಲ್ ಹಿಸ್ ಎನಿಮೀಸ್. He can destroy everyone. That is the capacity of Arjuna. That is why he is called Parantapa. So ಅವನಿಗೆ ಎದುರಿಗೆ ನಿಂತು ಯುದ್ಧವನ್ನ ಮಾಡಿ ಅರ್ಜುನನನ್ನು ಗೆಲ್ಲುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ದಟ್ ಈಸ್ ದಿ ಮೀನಿಂಗ್ ಆಫ್ ಪರಂತಪ. ಸೊ ಮೌನಕ್ಕೆ ಜಾರಿದ್ದು ಪರಂತಪ. ಮತ್ತೆ ಅವನು ಎದ್ದು ನಿಂತರೆ he will destroy all the enemies. So it is very easy for Arjuna because he is Parantapa. ಯುದ್ಧದಲ್ಲಿ ಶತ್ರುಗಳು ಅಂತಂದಾಗ ಅವ್ರು ಯಾರೇ ಆಗಿರಲಿ ಅವರನ್ನ ಕೊಲ್ಲುವಂತಹ ಶಕ್ತಿ ಅರ್ಜುನನಿಗಿದೆ. ಯಾಕೆ ಅಂತಂದ್ರೆ ಯುದ್ಧ ಅಂತಂದಾಗ ಎದುರಾಳಿಯಾಗಿ ನಿಂತಹವನನ್ನ ಶತ್ರು ಅಂತ ಗುರುತಿಸ್ತಾರೆ. ಆ ಶತ್ರು ಯಾರೇ ಆಗಿರಲಿ, ಹೂ ಎವರ್ ಹಿ ಈಸ್. ವೆನ್ ಇಟ್ ಈಸ್ ಅ ಫೈಟ್ ಬಿಟ್ವೀನ್ ಅರ್ಜುನ ಅಂಡ್ ದಿ, ಅವನು ಯಾರು ಆಗಿರಲಿ ಅವನು ಸಾಯಲೇಬೇಕು, ಅವನು ಕೊಲ್ಲಲ್ಪಡಲೇಬೇಕು ಅವನು. ದಟ್ ಈಸ್ ದಿ ಪವರ್ ಆಫ್ ಅರ್ಜುನ. ಸೊ ಅದರಿಂದ ಅಂತಹ ಕೊಲ್ಲುವಂತಹ ಶಕ್ತಿ ಅರ್ಜುನನಿಗಿದೆ. ಸೊ ಇದನ್ನ ಇಲ್ಲಿ
ಧೃತರಾಷ್ಟ್ರನಿಗೆ ಬಹಳ ಗುಪ್ತವಾಗಿ ತಿಳಿಸ್ತಾ ಇರುವಂತಹದ್ದು ಏನು ಅಂತಂದ್ರೆ, ಅವನು ಮೌನಕ್ಕೆ ಜಾರಿರೋನು ಮತ್ತೆ ಎದ್ದು ನಿಲ್ಲಬಲ್ಲ. ಯಾಕೆ ಅಂತಂದ್ರೆ, ಐ ವಿಲ್ ಗಿವ್ ಯು ಎ ರೀಸನ್. ಅವನು ಬಿಲ್ಲು ಬಾಣ ತೆಗೆದಿಟ್ಟು ಮೌನಕ್ಕೆ ಹೋದ ಅಂತ ಅಲ್ಲಿಗೆ ನಿಲ್ಲಿಲ್ಲ. ಬಿಕಾಸ್ ಅವನು ಏನ್ ಮಾಡ್ದ ನೆಕ್ಸ್ಟ್ ಅಂತಂದ್ರೆ, ದಿಸ್ ಅರ್ಜುನ, ಮೌನಕ್ಕೆ ಜಾರಿದ್ದು ಅರ್ಜುನ ನಂತರದಲ್ಲಿ ಏನ್ ಮಾಡ್ದ, ಅವನು ಶ್ರೀಕೃಷ್ಣನಲ್ಲಿ ಶರಣಾಗಿದ್ದಾನೆ. ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮೂಮೆಂಟ್. ಬಿಕಾಸ್ ಕೃಷ್ಣನಲ್ಲಿ ಶರಣಾಗಿದ್ದಾನೆ ಅಂತಂದ್ರೆ ಅರ್ಥ ಏನು? ಬಿಕಾಸ್ ಅರ್ಜುನ ಈಸ್ ಎ ಡಿವೋಟಿ ಅಂಡ್ ದಿ ಅದರ್ ಒನ್ ದಟ್ ಈಸ್ ಕೃಷ್ಣ ಅಂತಂದಾಗ ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಒಬ್ಬ ಸುಪ್ರೀಂ ಲಾರ್ಡ್ನಲ್ಲಿ ಒಬ್ಬ ಡಿವೋಟಿ ನಾನು ನಿನ್ನ ಆಶ್ರಯಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವನಲ್ಲಿ ಸರೆಂಡರ್ ಆಗಿದ್ದಾನೆ ಅಂತಂದ ಮೇಲೆ, ಬಿಕಾಸ್ ಹಿ ಈಸ್ ದಿ ಸುಪ್ರೀಂ ಲಾರ್ಡ್, ಅವನು ಸರೆಂಡರ್ ಆದಂತಹ ಅಂತಂದ್ರೆ ತನ್ನ ಆಶ್ರಯಕ್ಕೆ ಬಂದಂತಹ ಭಕ್ತನ ಕೈ ಬಿಡೋದಿಲ್ಲ. ಸೊ ಇಲ್ಲಿ ಅರ್ಜುನನ ಪರಂತಪ ಅಂತ ಹೇಳಿ ಅವನ ಸಾಮರ್ಥ್ಯವನ್ನ ತಿಳಿಸಿದ ನಂತರದಲ್ಲಿ ವಾಟ್ ಮೋರ್ ಕೃಷ್ಣ ಕ್ಯಾನ್ ಡೂ. ಸೊ ಅದು ಕೂಡ ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು. ಅದರಿಂದ ನೀನು ಅರ್ಧಕ್ಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇ ನೀನು ಕನಸು ಕಾಣ್ತಾ ಇದೆಯಲ್ಲ, ದಟ್ ಈಸ್ ನಾಟ್ ದಿ ಸಿಚುಯೇಷನ್. ಲಿಸನ್ ಪ್ರಾಪರ್ಲಿ, ಗಮನ ಕೊಡು. ಸೊ ಇಲ್ಲಿ ಶರಣಾಗಿರುವಂತಹದ್ದು ಡಿವೋಟಿ, ಆ ಡಿವೋಟಿಯ ಕೈ ಬಿಡೋದಿಲ್ಲ ಇವನು, ಬಿಕಾಸ್ ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಸೊ ಯುದ್ಧವನ್ನ ಮುನ್ನಡೆಸಲು ಅವನು ಅರ್ಜುನನನ್ನ ಪ್ರಚೋದಿಸ್ತಾನೆ. ಅವನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ಕೃಷ್ಣ ಹಿ ನೋಸ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ನಾಟ್ ರೈಟ್. ಅರ್ಜುನನ ಬುದ್ಧಿನಲ್ಲಿ ಏನೋ ದೋಷ ಆಯಿತು ಅಂತ ಅಂದ್ಬಿಟ್ಟು ಅವನು ಡಿಸ್ಕ್ರಿಮಿನೇಷನ್ ಪವರ್ನ ಕಳ್ಕೊಂಡ, ಬಟ್ ನಾಟ್ ಕೃಷ್ಣ. ಕೃಷ್ಣ ಈಸ್ ರೆಡಿ ಟು ಪ್ರೊವೈಡ್ ದಟ್ ಜ್ಞಾನ. ಸೊ ಅದರಿಂದ ಯುದ್ಧನ ಕಂಟಿನ್ಯೂ ಮಾಡು ಅಂತ ಹೇಳಿ ಅರ್ಜುನನನ್ನ ಪ್ರಚೋದಿಸುವಂತಹ ಶಕ್ತಿ ಪರಮಾತ್ಮ ಶ್ರೀಕೃಷ್ಣನಲ್ಲಿದೆ. ಜೊತೆಗೆ ಯುದ್ಧದಲ್ಲಿ ಅವನು ಎಲ್ಲಾ ಶತ್ರುಗಳನ್ನು ಕೂಡ ಕೊಂದಾಕ್ತಾನೆ ದಿಸ್ ಅರ್ಜುನ. ದಿಸ್ ಈಸ್ ದ ಕೆಪಾಸಿಟಿ ಆಫ್ ಅರ್ಜುನ. ಆದ್ದರಿಂದ ಅವನನ್ನ ಇಲ್ಲಿ ಪರಂತಪ ಅಂತ ಕರೆದಿದ್ದನು. ಸೊ ಇಂತಹ ಅರ್ಜುನ ಪರಮಾತ್ಮನಲ್ಲಿ ಶರಣಾಗಿದ್ದಾನೆ ಅಂತಂದ ಮೇಲೆ 3 ಘನ ಕಾರ್ಯಗಳು ನಡಿಲೇಬೇಕು. ಸರೆಂಡರ್ ಅಂತಂದ್ರೆ ಅದಕ್ಕಿರುವಂತಹ ಶಕ್ತಿನೇ ಆ ರೀತಿ. ನಾವು ಸುಮ್ಮನೆ ಭಗವಂತ ನಿನ್ನಲ್ಲಿ ನಾವು ಶರಣಾಗಿದ್ದೀವಿ ಅಂತ ಹೇಳ್ತೀವಿ, ಅದು ಬಾಯಿ ಮಾತಾಗೋಗುತ್ತೆ. ನಿಜವಾದ ಸರೆಂಡರ್ನೆಸ್ ಟು ದಿ ಲಾರ್ಡ್ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಇಂತಹ 3 ಘನ ಕಾರ್ಯಗಳು ನಡೆಯುತ್ತೆ. ಆ ರೀತಿ ಘನ ಕಾರ್ಯಗಳು ನಡೆಯುವಂತೆ ನಾವು ಭಗವಂತನಲ್ಲಿ ಶರಣಾಗಬೇಕು. ಅಂತಂದ್ರೆ ಭಗವಂತ ನಿನಗೆ ನನ್ನನ್ನು ಒಪ್ಪಿಸಿದ್ದೀನಿ ಅಂತಂದ್ಮೇಲೆ ತಿರ್ಗಿ ನನಗೆ ಇದು ಬೇಕು ಅದು ಬೇಕು ಅಂತ ನಾನು ಕೇಳೋ ಹಾಗಿಲ್ಲ. ಯಾಕೆಂದ್ರೆ ನನ್ನನ್ನು ನಾನು ನಿನಗೆ ಒಪ್ಪಿಸಿದ್ದೀನಿ ಅಂತಂದ್ಮೇಲೆ ನನ್ನ ಬೇಕು ಬೇಡಗಳು ನಿನಗೆ ಸೇರಿರೋದು. ದಟ್ ಈಸ್ ದಿ 100% ಸರೆಂಡರಿಂಗ್. ಸೊ ಇಲ್ಲಿ ಅರ್ಜುನ ಆ ರೀತಿಯಲ್ಲಿ ಪರಮಾತ್ಮನಲ್ಲಿ ಶರಣಾಗಿದ್ದಾನೆ. ಸೊ ಅವನು ಈ ರೀತಿ ಶರಣಾಗಿದ್ದಾನೆ ಅಂತಂದ್ಮೇಲೆ ಈ 3 ಕಾರ್ಯಗಳು ನಡೆದೇ ತೀರುತ್ತೆ ಅಂತ ಇಲ್ಲಿ ಸಂಜಯ ಈ ಒಂದು ಕ್ಲೂ ಬಹಳ ಗುಪ್ತವಾಗಿ ಈ ಒಂದು ರಹಸ್ಯವನ್ನು ತಿಳಿಸ್ತಾ ಇದ್ದಾನೆ. ಸೊ ಏನು ನಡೆಯುತ್ತೆ ಅದು ಅಂತಂದ್ರೆ, ಒಂದು ಸದ್ಯದಲ್ಲೇ ಅರ್ಜುನನ ಬುದ್ಧಿಯಲ್ಲಿ ಒಂದು ರೀತಿಯ ಭ್ರಮೆ ಉಂಟಾಗಿತ್ತು, ದೋಷ ಇತ್ತು. ಅವನು ದೋಷದಿಂದ ಹೊರಗಡೆ ಬರ್ತಾನೆ. ಬಿಕಾಸ್ ಹಿ ಸರೆಂಡರ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್. ಸೊ ಬಿಕಾಸ್ ಆಫ್ ದಟ್ ದೋಷ ಅರ್ಜುನ ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ. ಬಟ್ ಈಗ ಅವನು ಹಿ ಹ್ಯಾಸ್ ಸರೆಂಡರ್ಡ್ ಟು ದಿ ಲಾರ್ಡ್ ಶ್ರೀಕೃಷ್ಣ. ಬಿಕಾಸ್ ಹಿ ಹ್ಯಾಸ್ ಸರೆಂಡರ್ಡ್, ಅವನು ಯಾವ ಒಂದು ಬುದ್ಧಿಯ ಭ್ರಮಣೆ, ಆ ಒಂದು ದೋಷದಲ್ಲಿ ಅವನು ಒಳಗಾಗಿದ್ದ, ನೌ ವೆರಿ ಈಸಿಲಿ ಹಿ ವಿಲ್ ಕಮ್ ಔಟ್ ಫ್ರಮ್ ದಟ್. ಜೊತೆಗೆ ಅವನ ಬುದ್ಧಿ, ಇಂಟೆಲೆಕ್ಟ್ ಮತ್ತೆ ಇಟ್ ಬ್ರೈಟನ್ಸ್. ಸೊ ನೋ ಡೌಟ್ ಹಿ ವಿಲ್ ಬಿ ಬ್ರಿಲಿಯಂಟ್ ಶಾರ್ಟ್ಲಿ. ಸೊ ಎರಡನೇದೇನು ಅಂತಂದ್ರೆ, ಅವನಿಗೆ ಕೂಡಲೇ he will understand his true nature. True nature ಅಂತಂದ್ರೆ ಏನು? So that
it is easier for him to abide in his swadharma. What is his swadharma? The swadharma of the Arjuna is kshatriya dharma. So what is ಕ್ಷಾತ್ರ ಧರ್ಮ? ಯುದ್ಧದ ಅನಿವಾರ್ಯತೆಯನ್ನು ಗಮನಿಸಿ ಯುದ್ಧವನ್ನು ಮಾಡುವಂತಹದ್ದು. ಇಲ್ಲಿವರೆಗೆ ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ, ಬಿಕಾಸ್ ಆಫ್ ದಿ ಅಜ್ಞಾನ. ಬಟ್ ಹಿ ಹ್ಯಾಸ್ ಸರೆಂಡರ್ಡ್ ದಿ ಫೀಟ್ ಆಫ್ ದಿ ಲಾರ್ಡ್. ಸೊ ನೌ ದಟ್ ಅಜ್ಞಾನ ವಿಲ್ ಗೋ. ಈಗ ಅವನಿಗೆ ಹಿ ವಿಲ್ ರಿಯಲೈಸ್ ಹಿಸ್ ಟ್ರೂ ನೇಚರ್. ನನ್ನ ಧರ್ಮ, ಸ್ವಧರ್ಮ, ಕ್ಷಾತ್ರ ಧರ್ಮ ಎಲ್ಲ ನನಗೆ ಗೊತ್ತಾಗತ್ತೆ ಅಂತ ಹೇಳಿ ಅರ್ಜುನ ಬಹಳ ಸುಲಭವಾಗಿ ಅದರಿಂದ ಹೊರಗಡೆ ಬರ್ತಾನೆ. ಸೊ ಯುದ್ಧವನ್ನು ನಾನು ಮಾಡೇ ತೀರ್ತೀನಿ ಅಂತ ಹೇಳಿ ಅವನಲ್ಲಿ ಒಂದು ರೀತಿಯ ಹಠ. ಅಂತಂದರೆ ಇಲ್ಲಿಯವರೆಗೆ ಈ ಯುದ್ಧಕ್ಕಾಗಿ ಕಾದಿದ್ದ ಅರ್ಜುನ. ಯಾಕೆ ಅಂತಂದರೆ ಎಷ್ಟೋ ವರ್ಷಗಳಿಂದ ಈ ಯುದ್ಧಕ್ಕಾಗಿ ಪಾಂಡವರೆಲ್ಲರೂ ಕೂಡ ಕಾದಿದ್ರು. ಬಟ್ ಏನೋ ಒಂದು ಬಿಕಾಸ್ ಆಫ್ ಸಮ್ ದೋಷ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ. ಆದರೆ ಈಗ ಅದೆಲ್ಲ ಕ್ಲಿಯರ್ ಆಗ್ತದೆ. ಈಗ ಅರ್ಜುನ ನಾನು ಯುದ್ಧ ಮಾಡೇ ಮಾಡ್ತೀನಿ, ಶತ್ರುಗಳನ್ನು ಕೊಂದೇ ತೀರ್ತೀನಿ ಅನ್ನುವಂತಹ ಒಂದು ಉತ್ಸಾಹದಲ್ಲಿ ಮುಂದೆ ಬಂದು ಒಂದು ಹಠ ಅವನಲ್ಲಿ ಉಂಟಾಗತ್ತೆ. ಸೊ ಹೀಗೆ ಈ ಶ್ಲೋಕದಲ್ಲಿ ಇಂತಹ ಅರ್ಥಗಳು ಬರುವಂತೆ ಸಂಜಯ ನೇರವಾಗಿ ಹೇಳಿಲ್ಲ. ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿ ಹಿಡನ್ ಮೆಸೇಜಸ್. ಬಟ್ ಸಂಜಯ ಇಲ್ಲಿ ಎರಡು ವಿಶೇಷವಾದ ಹೆಸರುಗಳನ್ನು ಉಪಯೋಗಿಸಿದ್ದಾನೆ. ಒಂದು ಋಷಿಕೇಶ, ಮತ್ತೊಂದು ಗುಡಾಕೇಶ. ಋಷಿಕೇಶ ಅಂತಂದರೆ ಅದು ದಟ್ ಈಸ್ ಶ್ರೀಕೃಷ್ಣ, ಗುಡಾಕೇಶ ಅಂತಂದರೆ ಅದು ಅರ್ಜುನ. ಸೊ ಈ ಹೆಸರುಗಳನ್ನು ಉಪಯೋಗಿಸಿರುವಂತಹದ್ದು ಅಲ್ಲಿ ಇರುವಂತಹ ಆ ಒಂದು ಹಿಡನ್ ಮೆಸೇಜ್ ಅದನ್ನು ಡಿಕೋಡ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಋಷಿಕೇಶ ಆ್ಯಂಡ್ ವಾಟ್ ಈಸ್ ಗುಡಾಕೇಶ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನದ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.